ಬಿಸ್ನೆಸ್ ತಗೊಳ್ಳಿ, ಅವರು ಸೊಸೈಟಿಲಿ ಏನು ಮಿಸ್ಸಿಂಗ್ ಇದೆ ಅದನ್ನು ಕೊಟ್ಟಿರ್ತಾರೆ. 5,000 10,000 ಚಾರ್ಜ್ ಮಾಡ್ತಿದ್ದೆ. ಇದು ಡಿಗ್ರಿ ಓದುವಲ್ಲಿ ತಿಂಗಳಿಗೆ 10,000 ಇಟ್ ಇಸ್. ಸೊ 8th ಸ್ಟ್ಯಾಂಡರ್ಡ್ ಇರುವಾಗಲೇ ಐ ಯೂಸ್ ಟು ಗೆಟ್ ದ ಚೆಕ್ಸ್ ಫ್ರಮ್ ಗೂಗಲ್. ಪ್ರೈಸಲ್ಲಿ ಆಟ ಆಡೋದಕ್ಕಿಂತ ಜಾಸ್ತಿ ಕ್ವಾಲಿಟಿ ಆಫ್ ಸರ್ವಿಸಲ್ಲಿ ಆಟ ಆಡಬೇಕು ಅಂತ. ನೀವು ಇವತ್ತು ನಾನು ನಿಮ್ಮ ಹತ್ರ ಬಂದು ಮೀಟ್ ಮಾಡಿದೆ, ನನ್ನ ಪ್ರಪೋಸಲ್ ಕೊಟ್ಟು ನೀವು ನಾಳೆಗೆ ನಾನು ಚೆಕ್ ಕೊಡಲ್ಲ. ಹೌದು, ಅದನ್ನು ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ. ತುಂಬ ಜನರಿಗೆ ಒಂದು ನೋಷನ್ ಇದೆ, ಊರು ಮನೆ ಅಂಗಡಿ ಅಂತ ಹೇಳಿದರೆ ಕುಂದಾಪುರಕ್ಕೆ ಮಾತ್ರ ಸೀಮಿತ ಅಂತೇಳಿ ಹೇಳಿ. ಬಟ್ ವಿ ಆರ್ ಕವರಿಂಗ್ ಮೋರ್ ದೆನ್ 26,000 ಪಿನ್ ಕೋಡ್ಸ್ ಆಲ್ ಓವರ್ ಇಂಡಿಯಾ. ಹಲೋ ನಮಸ್ಕಾರ ವೀಕ್ಷಕರೇ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಇವತ್ತು ತುಂಬ ಸ್ಪೆಷಲ್ ಎಪಿಸೋಡ್. ಯಾಕೆ ಅಂತಂದರೆ ನಮ್ಮ ಜೊತೆ ಇವತ್ತು ಇರುವಂಥ ವ್ಯಕ್ತಿಯೇ ಬಹಳ ಸ್ಪೆಷಲ್. ಸಣ್ಣ ವಯಸ್ಸಿಗೆ ಉದ್ಯಮವನ್ನು ಆರಂಭ ಮಾಡಿ ಒಂದು ಪ್ಯಾರೆಂಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಅದ್ರ ಕೆಳಗಡೆ ಹೊಸ 2 ಉದ್ಯಮವನ್ನು ಶುರು ಮಾಡಿ ಒಂದು 5 ವರ್ಷದ ಅವರ ಜರ್ನಿ ಎಷ್ಟು ಸ್ಪೆಷಲ್ ಆಗಿತ್ತು ಮತ್ತು ಇವರು ನಡೆದು ಬಂದ ದಾರಿ ಏನು ಅನ್ನೋದ್ರ ಬಗ್ಗೆ ಮಾತಾಡುವಂಥದ್ದು. ಇದು ಹೇಗೆ ಅಂತಂದರೆ, ಈಗ ಪೋಸ್ಟ್ ಲಾಕ್ಡೌನ್ ನಂತರ ಭಾಳ ಜನ ಕೆಲಸ ಕಳ್ಕೊಂಡಿದ್ದಾರೆ. ತುಂಬ ಜನರಿಗೆ ಹೊಸದೇನೋ ಉದ್ಯಮ ಆರಂಭ ಮಾಡಬೇಕು ಅನ್ನುವಂಥ ಆಸೆ ಇದೆ, ಕನಸಿದೆ, ಬಂಡವಾಳ ಇಲ್ಲ, ಅದಿಲ್ಲ ಇದಿಲ್ಲ, ಒಂದಿದ್ರೆ ಮತ್ತೊಂದಿಲ್ಲ. ಸೊ ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಇವ್ರ ಜೊತೆ ಮಾತಾಡಿದಾಗ ಏನೋ ಒಂದು ಹೊಸ ಐಡಿಯಾ ಹುಟ್ಟಬಹುದಾ ಅನ್ನೋ ಉದ್ದೇಶದಿಂದ ಈ ಸಂಚಿಕೆ ನಿಮ್ಮ ಮುಂದೆ. ಬನ್ನಿ, ನಮ್ಮ ಜೊತೆ ಇವತ್ತಿದ್ದಾರೆ 4th ಫೋಕಸ್ ಗ್ರೂಪ್ನ ಗೌತಮ್ ನಾವಡ. ನಮಸ್ಕಾರ. ನಮಸ್ಕಾರ. ಮತ್ತೆ ನೀವು ಹೇಗಿದ್ರಿ? ಆರಾಮಿದ್ದೆ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಆಸ್ಕ್ ದಿಸ್ ಕ್ವೆಶನ್, ಬಟ್ ಸ್ಟಿಲ್ ನಾನು ಕೇಳ್ತೇನೆ. ಈಗ ನಿಮ್ಮ ವಯಸ್ಸು ಎಷ್ಟು? 26 ಆಗಿ 27. ಓಕೆ, ಸೊ 26 ಅಂತಲೇ ಇಟ್ಕೊಳ್ಳೋ. 26. ಓಕೆ. ಉದ್ಯಮ ಸ್ಟಾರ್ಟ್ ಮಾಡಿದ್ದು ಹೇಗೆ ಗೌತಮ್? ಮೇ ಬಿ ವಿ ಹ್ಯಾವ್ ಟು ಗೋ ಬ್ಯಾಕ್ ಒಂದು 6-7 years. ಉದ್ಯಮ ಅನ್ನೋದಕ್ಕಿಂತ ಫಸ್ಟ್ ಒಂದು ಅರ್ನಿಂಗ್ ಮಾಡೆಲ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇರುವಾಗ ಬ್ಲಾಗಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಬರೀತಾ ಹೋಗ್ತೀರಾ ಆನ್ಲೈನಲ್ಲಿ, ಮುಂದೆ ಒಂದು ಫ್ಯಾನ್ ಬೇಸ್ ಜನರೇಟ್ ಆಗುತ್ತೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಜಸ್ಟ್ ಲೈಕ್ ಈಗ ಪೇಪರ್ ಏನು ಮಾಡ್ತಾ ಇದೆ ಅದೇ ಥರ ನಿಮ್ಗೊಂದು ರೀಡರ್ ಬೇಸ್ ಇರುತ್ತೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಇಂಟರ್ನೆಟ್ಟಲ್ಲೂ ಬ್ಲಾಗಿಂಗ್ ಕಾನ್ಸೆಪ್ಟ್ ಅದೇ ಥರ ವರ್ಕ್ ಆಗುತ್ತೆ. ಸೊ 8ನೇ ಕ್ಲಾಸ್ ಇರುವಾಗ ಐ ಫೌಂಡ್ ಔಟ್ ಸಮ್ ಹೌ. ಸೊ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಬಂದೆ. ಸೊ ಅಲ್ಲಿಂದ ಒಂದು ಕಂಟೆಂಟ್ ಮೇಲೆ ಬರೀತಾ ಹೋದೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದಿಷ್ಟು ರೆವೆನ್ಯೂ ಜನರೇಷನ್ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ಎ ಇನಿಷಿಯಲ್ ಸ್ಟೇಜ್. ಸೊ 8th ಸ್ಟ್ಯಾಂಡರ್ಡ್ ಇರುವಾಗಲೇ ಐ ಯೂಸ್ ಟು ಗೆಟ್ ದ ಚೆಕ್ಸ್ ಫ್ರಮ್ ಗೂಗಲ್. ಎಷ್ಟು ದುಡಿದಿದ್ರೆ ಆವಾಗ ಒಂದು $100 ಅಂದರೆ ಎಷ್ಟು ಆ ಟೈಮಲ್ಲಿ 48 ರೂಪೀಸ್ ಇತ್ತು, 48 ರೂಪಾಯಿ ಅಂದರೆ 4,800 ರೂಪಾಯಿ. 8ನೇ ಕ್ಲಾಸಿಗೆ 5,000 ರೂಪಾಯಿ ತನಕ ದುಡಿತಿದ್ದೆ ಆವಾಗ ಆ ಟೈಮಲ್ಲಿ. ದೊಡ್ಡ ವಿಷಯ ಅದು. ಹೌದು. ಮತ್ತೆ ಇನಿಷಿಯಲ್ ಸ್ಟೇಜ್, ದುಡ್ಡಿನ ರುಚಿ ಇದಾಯಿತು. ಸೊ ಒಂದು ಮೈಂಡ್ ಸೆಟ್ ಏನಂತ ಹೇಳಿದ್ರೆ, ಇದನ್ನು ನಾನು ಇನ್ನೇನು ಜಾಸ್ತಿ ಮಾಡಲಿ, ಎಷ್ಟು ಇದ್ರೂ ಸಾಕಾಗಲ್ಲ, ಹ್ಯೂಮನ್ ಟೆಂಡೆನ್ಸಿ. ಇದನ್ನ ಹೇಗೆ ಜಾಸ್ತಿ ಮಾಡಲಿ, ಇದನ್ನ ಹೇಗೆ ಜಾಸ್ತಿ ಮಾಡಲಿ, ಇದನ್ನ ಹೇಗೆ ಜಾಸ್ತಿ ಮಾಡಲಿ ಅಂತೇಳಿ ಹೇಳಿ. ಸೊ ಅದೇ ಒಂದು ಪರ್ಸ್ಯೂಟಲ್ಲಿ ಹೋಗ್ತಾ ಬಂತು. 8th ಸ್ಟ್ಯಾಂಡರ್ಡ್ ಮುಗಿತಾ ಬಂದು 10th ಆ ರೇಂಜಲ್ಲಿ 12th PUC ಎಲ್ಲ ಬರುವಾಗಲೂ ಇದೇ ಒಂದು ಪರ್ಸ್ಯೂಟಲ್ಲಿದೆ. ನಂಬರ್ ಆಫ್ ಮಲ್ಟಿಪಲ್ ಬ್ಲಾಗ್ಸ್ ಮಾಡೋದು, ಅಂದರೆ ಮಲ್ಟಿಪಲ್ ಟ್ರಾಫಿಕ್ ಜನರೇಷನ್ ಮಾಡೋದು, ಇದೇ ಒಂದು ಇಂಟರ್ನೆಟ್ ಗುಂಗ್ನಲ್ಲೇ ಇದ್ದೆ ನಾನು. ಆಮೇಲೆ ಫಸ್ಟ್ ಬ್ರೇಕ್ ಥ್ರೂ ಅಂತೇಳಿ ಹೇಳಿದ್ದೆ ರಿಯಲ್ ವರ್ಲ್ಡ್ ಮನಿ ಕಲೆಕ್ಷನ್ ಬಂದಾಗ 2012ರಲ್ಲಿ ಕುಂದಾಪುರ್.com ಅಂತೇಳಿ ಹೇಳಿ ಒಂದು ಕುಂದಾಪುರ್ ರಿಲೇಟೆಡ್ ಆನ್ಲೈನ್ ಪೋರ್ಟಲ್ ಸ್ಟಾರ್ಟ್ ಮಾಡಿದ್ದೆ. ಅದು COONDAPOR ಇಂದ ಸ್ಟಾರ್ಟ್ ಆಗಿದೆ. ಸೊ ಇಟ್ ವಾಸ್ ಬೇಸಿಕ್ಲಿ ಸಬ್ ವರ್ಷನ್ ಆಫ್ ಉದಯವಾಣಿ ಫಾರ್ ಕುಂದಾಪುರ್. ಈಗ ನೀವು ಕುಂದಾಪುರದ ಏನು ನ್ಯೂಸ್ ಇದೆ, ಅಪ್ಡೇಟ್ಸ್ ಇದೆ, ಅದನ್ನೆಲ್ಲ ಇಂಗ್ಲೀಷ್ನಲ್ಲಿ ಹಾಕ್ತಾ ಇದ್ವಿ. ನಾವು ಸ್ನೇಹಿತರದ್ದು ಒಂದು ಕನ್ನಡ ವರ್ಷನ್ ಇದೆ, ಸೊ ನಾವು ಇಂಗ್ಲೀಷ್ನಲ್ಲಿ ಹಾಕ್ತಾ ಇದ್ವಿ. ಅಲ್ಲಿ ರಿಯಲ್ ವರ್ಲ್ಡ್ ಮನಿ ಜನರೇಷನ್ ಅಂತೇಳಿ ಹೇಳಿ, ಅಂದರೆ ಅಲ್ಲಿ ನಮಗೆ ಆ್ಯಡ್ಸ್ ಬರುತ್ತೆ. ಲೋಕಲ್ ನಾವೀಗ ಏನೋ ಒಂದು ಫಂಕ್ಷನ್ ಆಗಿದೆ, ಅಲ್ಲಿ ನಾವು ಪೇಯ್ಡ್ ಇದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಮನಿ ವಾಸ್ ಗುಡ್, ಅದೆಲ್ಲ ಓಕೆ. ಬಟ್ ಏನಂತ ಹೇಳಿದರೆ ನೆಕ್ಸ್ಟ್ ಒಂದು ಪಾರ್ಟ್ ಆಫ್ ಬಿಸ್ನೆಸ್ಸಿಗೆ ದೇವರು ಒಂದು ದಾರಿ ಮಾಡಿಕೊಟ್ಟ. ಏನಂತ ಹೇಳಿದರೆ, ತುಂಬ ಕಡೆ ಓಡಾಡ್ತಿದ್ದೆ ನಾನು. ಆವಾಗ ಸಣ್ಣವನು ಒಂದು ಸೈಕಲ್ ಇದ್ದು ನನ್ನ ಹತ್ರ ಓಡಾಡ್ತಿದ್ದೆ. ಪೀಪಲ್ ಆರ್ ಅಬ್ಸರ್ವಿಂಗ್. ತುಂಬ ಜನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಈ ಥರ ಒಂದು ವೆಬ್ಸೈಟ್ ಮಾಡಿದ್ದಿಲ್ಲ, ನನಗೊಂದು ರಿಕ್ವೈರ್ಮೆಂಟ್ ಇದೆ, ನಾನೊಂದು ಈ ವೆಬ್ಸೈಟ್ ನೀನು ಮಾಡ್ಬೋದಾ ಅಂತೇಳಿ ಹೇಳಿ. ಸೊ ಆವಾಗ ವೈ ನಾಟ್, ಒಂದು ವೆಬ್ಸೈಟ್ ನಾನು ಮಾಡಿದ್ದೀನಿ, ಸೊ ಇದನ್ನು ಯಾಕೆ ಮಾಡ್ಬೋದು ಅಂತೇಳಿ ಹೇಳಿ ಐ ಸ್ಟಾರ್ಟೆಡ್ ಟೇಕಿಂಗ್ ಸ್ಮಾಲ್ ಆರ್ಡರ್ಸ್. ಜಾಸ್ತಿ ದೊಡ್ಡ ರಿಕ್ವೈರ್ಮೆಂಟ್ ಅಲ್ಲ. ಒಂದು ಕಂಪ್ನಿ ಇದೆ, ಅವ್ರದ್ದೊಂದು 5 ಪೇಜ್ ವೆಬ್ಸೈಟ್ ಮಾಡೋದು, ಏನೋ ಒಂದು ಫ್ಯಾಕ್ಟ್ರಿ ಇದೆ, ಅವ್ರದ್ದೊಂದು 10 ಪೇಜ್ ವೆಬ್ಸೈಟ್ ಮಾಡೋವಂಥದ್ದು. ಸೊ ಆವಾಗ ನಾನು ತೊಗೊಳ್ತಾ ಹೋದೆ. ಅದನ್ನು ತೊಗೊಳ್ತಾ ಹೋದಾಗ ಏನಾಯಿತು ಅಂತ ಹೇಳಿದರೆ ಐ ಸ್ಟಾರ್ಟೆಡ್ ಟು ರಿಯಲೈಸ್, ಸೊ ಇದಕ್ಕಿಂತ ದಟ್ ವಾಸ್ ಬೆಟರ್. ಸ್ವಲ್ಪ ಫೋಕಸ್ ಅದ್ರ ಮೇಲೆ ಹಾಕ್ಲಿಕ್ಕೆ ಹೋಗಿದೆ. ಸೊ ಇದೆಲ್ಲ ಆಗುವಾಗ ನಾನು ಡಿಗ್ರಿ ಎಲ್ಲ ಮುಗಿತಾ ಬಂತು. ಆ ಟೈಮಲ್ಲಿ ನಾವು ಆನ್ಲೈನಲ್ಲೂ ಈಗ ಫ್ರೀಲ್ಯಾನ್ಸರ್ಸ್ ಅಂತ ತುಂಬ ವೆಬ್ಸೈಟ್ಸ್ ಎಲ್ಲ ಇದೆ, ಅಲ್ಲಿ ಕೂಡ ರಿಜಿಸ್ಟರ್ ಮಾಡಿದ್ದೆ. ಅಲ್ಲಿ ಕೂಡ ಆರ್ಡರ್ಸ್ ಎಲ್ಲ ತಗೊಳ್ತಿದ್ದೆ, ಚಿಕ್ಕ ಆರ್ಡರ್ಸ್, 5,000 10,000 ಆ ಥರದ್ದೆಲ್ಲ.
ಮಾಡೋದು, ಅಲ್ಲಿ ಮನೇಲೆ ಕೂತು ಕೆಲಸ ಮಾಡೋದು, ಅವ್ರಿಗೆ ಡೆಲಿವರಿ ಮಾಡಿ ಕೊಡ್ತಿದ್ದೆ, ಆ ಥರ ಎಲ್ಲ ಮಾಡ್ತಿದ್ದೆ. ಒಂದಿಷ್ಟು ರೆವೆನ್ಯೂ ಜನರೇಷನ್ ಆಗ್ತಾ ಇತ್ತು. ವೆಬ್ಸೈಟ್ ವಾಸ್ ಆಲ್ಸೋ ಗೋಯಿಂಗ್ ಗುಡ್. 5,000 10,000 ಚಾರ್ಜ್ ಮಾಡ್ತಿದ್ದೆ. ಇದು ಡಿಗ್ರಿ ಓದು ಒಂದು ತಿಂಗಳಿಗೆ 10,000 ಇಟ್ ಇಸ್ ಬಟ್ ಐ ಯೂಸ್ ಟು ರೀಇನ್ವೆಸ್ಟ್ ಇಟ್ ಅಗೇನ್. ಅಂದ್ರೆ ನಂದೇ ಸ್ವಲ್ಪ ಸರ್ವರ್ ಸೆಟಪ್ ಮಾಡಬೇಕು, ನಂದೇ ಸ್ವಲ್ಪ ಇರಬೇಕು. ಅಂದರೆ ನನ್ನ ವೆಬ್ಸೈಟನ್ನು ಬೇರೆ ಕಡೆ ಹೋಸ್ಟ್ ಮಾಡೋದಕ್ಕಿಂತ ನನ್ನ ಕ್ಲೈಂಟ್ ವೆಬ್ಸೈಟ್ ನಾನೇ ಮಾಡಬೇಕು. ಸೊ ದುಡ್ಡು ಬೇಕಿತ್ತು ತುಂಬ. ನನ್ನ ಮಾಡಲ್ ಮೊದಲಿಂದ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಅರ್ನ್ ಮಾಡಿದೆ, ನಾನು ಖರ್ಚು ಮಾಡಲಿಲ್ಲ, ನಾನು ಇಲ್ಲಿಗೆ ಸ್ಪೆಂಡ್ ಮಾಡಿದೆ, ಆ ಥರ ಮಾಡ್ತಾ ಬಂದೆ. ಅವಾಗ ಇನ್ನೂ ನಂಗೆ ದುಡ್ಡು ಬೇಕಿತ್ತು, ತುಂಬ ದುಡ್ಡು ಬೇಕು. ಸೊ ಇದೇ ಮಾಡ್ತಾ ಹೋಗುವಾಗ ವೆಬ್ಸೈಟ್ ಬಿಸ್ನೆಸ್ ವಾಸ್ ಟೇಕಿಂಗ್ ಅಪ್ ವೆರಿ. ಅವಾಗ ನಾನು ಇದು ಮಾಡಿದೆ. ಈ ಮಾರ್ಕೆಟ್ ಕೂಡ ವೆರಿ ನ್ಯೂ ಮಾರ್ಕೆಟ್. ಆವಾಗ ಜನರಿಗೆ ವೆಬ್ಸೈಟ್ ಅಂದರೆ ಗೊತ್ತಿರಲಿಲ್ಲ. ಆಮೇಲೆ ದೇರ್ ಆರ್ ಲಾಟ್ಸ್ ಆಫ್ ಬಿಗ್ ಪ್ಲೇಯರ್ಸ್. ಏನು ಮಾಡ್ತಾರೆ ಈಗ, ನಿಮ್ಗೆ ಎಲ್ಲ ಕಡೆ ಇದೆ, ಅದು ಬರ್ತಾರೆ, ವೆರಿ ಲೋ ಅಮೌಂಟಿಗೆ ಒಂದು ಮಾಡಿ ಕೊಡ್ತಾರೆ, ಮತ್ತೆ ನಿಮ್ಮ ಫೋನ್ ಇರ್ತದಿಲ್ಲ. ಕ್ಲೈಂಟ್ ಇಲ್ಲಿ ಕೂತವ್ರಿಗೆ ತುಂಬ ಇಶ್ಯೂ ಆಗ್ತಿತ್ತು. ಅದೊಂದು ಮೇಜರ್ ಇಶ್ಯೂ ನಾನು ಪಾಯಿಂಟ್ ಮಾಡಿದೆ. ಆವಾಗ ನಾನು ಅರ್ಥ ಮಾಡಿಕೊಂಡೆ, ಸೊ ನೀವು ಇದರಲ್ಲಿ ನೀವು ಪ್ರೈಸಲ್ಲಿ ಆಟ ಆಡೋದಕ್ಕಿಂತ ಜಾಸ್ತಿ ಕ್ವಾಲಿಟಿ ಆಫ್ ಸರ್ವಿಸಲ್ಲಿ ಆಟ ಆಡಬೇಕು ಅಂತ. ನೀವು ಒಂದು 5,000 ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ, ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ದೇ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ದೇ ವಿಲ್ ನಾಟ್ ಹ್ಯಾವ್ ಎನಿ ಹೆಸಿಟೇಷನ್ಸ್. ನಿಮ್ಗೆ 5,000 ಕೊಡೋದಾದ್ರೆ ತೊಂದರೆ ಇಲ್ಲ ಎಕ್ಸ್ಟ್ರಾ ಅಂತ ಹೇಳಿ. ಸೊ ಅದನ್ನು ಒಂದು ಬೇಸ್ ಥೀಮ್ ಆಗಿ ಇಟ್ಕೊಂಡು ವಿ ಸ್ಟಾರ್ಟೆಡ್ ಔಟ್. ಸೊ ನಿಧಾನಕ್ಕೆ ಮಾಡ್ತಾ ಬಂದೆ, ಅದೆಲ್ಲ ಮಾಡ್ತಾ ಬಂದೆ. ಆವಾಗ ಡಿಗ್ರಿ ಆಲ್ಮೋಸ್ಟ್ ಮುಗಿತಾ ಬಂತು. BCA ಮಾಡಿದ್ದು ನಾನು ಬಳ್ಳಾರ್ಕರ್ಸ್ ಕಾಲೇಜಲ್ಲಿ BCA ಮಾಡಿದ್ದು. BCA ಮುಗುವಾಗ ಏನಾಯಿತು, ದೆರ್ ವಾಸ್ ಒನ್ ಬಿಗ್ ಕ್ವಶನ್. ಎಲ್ರಿಗೂ ಇದ್ದೇ ಇರುತ್ತೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ವಿಪ್ರೋ ಕಂಪನಿ ಬಂದಿತ್ತು. ದೇರ್ ಆಫರಿಂಗ್ ವಾಸ್ ಅರೌಂಡ್ 12,000. ಆಮೇಲೆ ಅವ್ರದ್ದು ಒಳ್ಳೆ ಪ್ರೋಗ್ರಾಮ್ ಅದು. ಬಿಟ್ಸ್ ಪಿಲ್ಲನಲ್ಲಿ MS ಮಾಡಿಸ್ತಿದ್ರು. ನಿಮಗೆ 2 years ಬಾಂಡ್ ಇರುತ್ತೆ. ನಿಮಗೆ 12,000 ಸ್ಯಾಲ್ರಿ, ಬಟ್ 2 years ಬಾಂಡ್. ಅದು ಕಂಪ್ಲೀಟ್ ಆಗುವಾಗ ನಿಮ್ದು ಎಜುಕೇಶನ್ ಆಗಿರುತ್ತೆ ಅವರ ಖರ್ಚಲ್ಲಿ. ಸೊ ಇಟ್ ವಾಸ್ ಅ ಗುಡ್ ಡೀಲ್ ಅಂತ ಅವರು. ಬಟ್ ಐ ಹ್ಯಾಡ್ ಅ ಕ್ವಶನ್, ಆರ್ ಯು ರಿಯಲಿ ರೆಡಿ ಫಾರ್ ದಿಸ್ ಅಂತ ಹೇಳಿ. ಯಾಕಂದರೆ ಆ ಟೈಮಲ್ಲಿ ಐ ಹ್ಯಾಡ್ ಆಲ್ಮೋಸ್ಟ್ 30 ಕ್ಲೈಂಟ್ಸ್ ಇದ್ರು, ಸ್ಮಾಲ್ ಕ್ಲೈಂಟ್ಸ್. ಔಟ್ ಆಫ್ ಕಂಟ್ರೀಸ್ ಇದ್ರು, ಕುವೈಟಿಂದ, ದುಬೈ ಸೈಡಿಂದೆಲ್ಲ ಇದ್ರು, ಆನ್ಲೈನ್ ಕಾಂಟ್ಯಾಕ್ಟ್ಸ್ ಇರೋರು. ಲೋಕಲಲ್ಲಿ ಒಳ್ಳೆ ಕಂಪನಿಗಳು ಸಣ್ಣ ಪುಟ್ಟದೆಲ್ಲ ಇತ್ತು. ಸೊ ನನ್ನ ಕ್ವಶನ್ ಇತ್ತು, ಈಗ ನಾನು ಒಂದು 20,000-25,000 ರೆವೆನ್ಯೂ ಜನರೇಟ್ ಮಾಡ್ತಿದ್ದೆ. ಆಮ್ ಐ ರೆಡಿ ಫಾರ್ ದಿಸ್ ಕಮಿಟ್ಮೆಂಟ್? ನೀವು ಬೆಂಗಳೂರಲ್ಲಿ ಹೋಗಿ ಕುಂದಾಪುರ ಬಿಟ್ಟು ಹೋಗ್ಬೇಕಲ್ಲ, ಮನೆ ಬಿಟ್ಟು ಹೋಗೋದು, ಅದು ಊರು ಬಿಟ್ಟು ಅಲ್ಲಿ ಹೋಗ್ಬೇಕಾ, ಅಥವಾ MS ಅದೆಲ್ಲ ರಿಕ್ವೈರ್ಮೆಂಟ್ ಇದೆಯಾ, ಮಾಡಬೇಕಾ, ಈ ಸ್ಯಾಲ್ರಿ ಕೂರ್ಬೇಕಾ, ಅಥವಾ ಇಲ್ಲೇ ಒಂದು ಮನಿ ಕಮ್ ಸೆಕೆಂಡರಿ. ಬಟ್ ಐ ಆಲ್ರೆಡಿ ಫೌಂಡ್ ಅ ಪರ್ಪಸ್. ಎಷ್ಟೋ ಜನರಿಗೆ ಆ ರಿಕ್ವೈರ್ಮೆಂಟ್ ಇದೆ, ಆ ನೀಡ್ ಇದೆ, ಆಲ್ರೆಡಿ ಬೇರೆಯವ್ರು ಸರ್ವಿಸ್ ಕೊಡ್ತಿದ್ದಾರೆ ಕೂಡ ಸರಿಯಾಗಿ ಕೊಡ್ತಿಲ್ಲ. ಸೊ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಯಾವಾಗಲೂ ನಾನು ಐ ನಾಟ್ ಅಷ್ಟು ಓದೋದಿಲ್ಲ. ಬಟ್ ಸಮರಿಯೈಸ್ ನಾನು ನೋಡಿದಾಗ, ಯಾವುದೇ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ತಗೊಳ್ಳಿ, ಅವರು ಸೊಸೈಟಿಲಿ ಏನು ಮಿಸ್ಸಿಂಗ್ ಇದೆ ಅದನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇಟ್ ವಿಸ್ ಎ ಹ್ಯೂಜ್ ಸಕ್ಸಸ್. ನೀವು ಯಾವುದೇ ತಗೊಳ್ಳಿ, ಯಾವುದೇ ನೀವು ತಗೊಳ್ಳಿ, ಫ್ಲಿಪ್ಕಾರ್ಟ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಹಿಟ್ ಆಗಿದೆ ಯಾಕಂದ್ರೆ ಈ ಥರ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಇಟ್ ವಾಸ್ ಮಿಸ್ಸಿಂಗ್ ಇನ್ ದ ಸೊಸೈಟಿ, ಹಿಟ್ ಆಯಿತು. ಓಲಾ ತಗೊಳ್ಳಿ, ಆ ಕಾನ್ಸೆಪ್ಟೇ ಇರಲಿಲ್ಲ. ಓಯೋ ತಗೊಳ್ಳಿ, ಆ ಥರ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ನಾನು ಏನು ಮಿಸ್ಸಿಂಗ್ ನೋಡಿದೆ ಅಂತ ಹೇಳಿದ್ರೆ, ಕ್ವಾಲಿಟಿ ಆಫ್ ಸರ್ವಿಸ್ ವಾಸ್ ಮಿಸ್ಸಿಂಗ್ ಹಿಯರ್. ದುಡ್ಡು ಕೊಡ್ತಾರೆ, ವೆಬ್ಸೈಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಆ ಕಮಿಟ್ಮೆಂಟ್ ಇರೋ. ನನ್ನ ಹತ್ರ ಇರೋ ಕ್ಲೈಂಟ್ಸ್, ಐ ಹ್ಯಾವ್ ಕ್ಲೈಂಟ್ಸ್ ಫ್ರಮ್ 2012 ನಾನು ಫಸ್ಟ್ ಮಾಡಿದ ವೆಬ್ಸೈಟ್, ಇವತ್ತು ನನ್ನ ಜೊತೆಗೆ ಅವ್ರು ಇದ್ದಾರೆ, ಇವತ್ತು ನನ್ನ ಸರ್ವಿಸ್ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಐ ಆಮ್ ಲುಕಿಂಗ್ ಫಾರ್ ದಟ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಈ ಥರ ಯಾರು ಮಾಡ್ತಾ ಇಲ್ಲ. ಯಾಕಂದರೆ ಅದಕ್ಕೂ ರೀಸನ್ಸ್ ಇದೆ. 1 ವರ್ಷ ಮಾಡ್ತಾರೆ, ಅವರಿಗೆ ರೆವೆನ್ಯೂ ಸಾಕಾಗಲ್ಲ, ಕಂಪ್ನಿ ಕ್ಲೋಸ್ ಮಾಡ್ತಾರೆ, ಹೋಗ್ತಾರೆ. ಅವ್ರು ಯಾಕಂದ್ರೆ ದೇ ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಒನ್ ಟೈಮ್ ಮನಿ. ಕರೆಕ್ಟ್. ಅದು ಆಗೋಲ್ಲ. ನೀವು ಲಾಂಗ್ ಟರ್ಮ್ ನೋಡಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಫಿಟ್ ಇನ್ ಟು ದಿಸ್ ಮಾರ್ಕೆಟ್ ಅಂತ ನಂಗೆ ಗೊತ್ತಾಯಿತು. ಇನಿಷಿಯಲಿ 5 ವರ್ಷ 6 ವರ್ಷ ದುಡ್ಡಿಲ್ಲ, ತೊಂದರೆ ಇಲ್ಲ, ಸರ್ವಿಸ್ ಕೊಡಿ. ಜನರ ಲೈಫಲ್ಲಿ ಒಂದು ಡಿಫರೆನ್ಸ್, ನಿಮಗೆ ದುಡ್ಡು ಆಮೇಲೆ ಬಂದೇ ಬರುತ್ತೆ ಅಂತ. ಸೊ ಐ ಡಿಸೈಡೆಡ್ ಟು ಸ್ಟೇ ಹಿಯರ್. ನಾನು ಇಂಟರ್ವ್ಯೂ ಅಟೆಂಡ್ ಮಾಡಲಿಲ್ಲ. ಇಂಟರ್ವ್ಯೂ ದಿನ ನಾವೆಲ್ಲ ಮನೇಲಿ ಇಂಟರ್ವ್ಯೂ ಅಂತ ಬಂದಿದ್ದು, ಇವೆಂಟ್ ಸಮ್ವೇರ್ ಫಿಲ್ಮ್ಗೆ ಹೋಗಿ ಇಂಟರ್ವ್ಯೂ ಏನಾಯ್ತು ಕೇಳಿದ್ರೆ ಗೊತ್ತಿಲ್ಲ ಹೇಳ್ತಾರೆ ಅಂತ. ನಾನು ಹೋಗಲೇ ಇಲ್ಲ ಇಂಟರ್ವ್ಯೂಗೆ. ಒಂದು ಬಿಗ್ ರಿಸ್ಕ್ ತೊಗೊಂಡಿದ್ದು ನಾನು, ನೋಡಿ ಬಿಡು ಅಂತ. ಸೊ ಹಾಗೆ ಬಂತು. ಅದಾದ್ಮೇಲೆ ಡಿಗ್ರಿ ಮುಗಿತೀವಿ. ವೆನ್ ಯು ಕಮ್ ಟು ರಿಯಲ್ ಲೈಫ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಕಾಲೇಜಲ್ಲಿ ಆ ಒಂದು ಗಮ್ಮತ್ತೆ ಬೇರೆ, ರಿಯಲ್ ವರ್ಲ್ಡಿಗೆ ಬಂದಾಗ ₹1 ಎಷ್ಟು ಕಷ್ಟ ಇದೆ, ಅದು ದ್ಯಾಟ್ ಈಸ್ ರಿಯಲಿ ಅಂಡರ್ಸ್ಟುಡ್. ಎಲ್ರಿಗೂ ಅದನ್ನು ರಿಯಾಲಿಟಿ ಫೇಸ್ ಮಾಡಲೇಬೇಕು. ಬಟ್ ನನಗೆ ದೇವ್ರು ನಡೆಸಿ ಒಂದು ಪ್ಲಸ್ ಪಾಯಿಂಟ್ ಏನಾಗಿದೆ ಅಂದರೆ, ಈಗ ಬೇರೆ ಬಿಸ್ನೆಸ್ ಎಲ್ಲ ಬರ್ತಾರೆ. ವೆನ್ ಯು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್, ಮೇನ್ ಥಿಂಗ್ ಈಸ್ ದಟ್ ಯು ಹ್ಯಾವ್ ಟು ಗೆಟ್ ದ ಇನ್ಕಮ್ ಆಫ್ ಮನಿ. ನೀವು ಟೀಮ್ ಸೆಟಪ್ ಮಾಡ್ತೀರ, ಎಲ್ಲ ಮಾಡ್ತೀರ, ಬಟ್ ನಿಮಗೆ ರೆವೆನ್ಯೂ ಫ್ಲೋ ಇರಲೇಬೇಕು. ಸೊ ಅದು ಒಂದು ಮೇಜರ್ ಪಾರ್ಟ್ ಆಗುತ್ತೆ. ನೀವೊಂದು ಈ ಕುಂದಾಪುರ ಅಂತ ಏರಿಯಾದಲ್ಲಿ ಒಂದು ನೀವು ವೆಬ್ ಡೆವಲಪ್ಮೆಂಟ್ ಕಂಪ್ನಿ ಸೆಟಪ್ ಮಾಡ್ತೀರ ಅಂತ ಹೇಳಿದರೆ, ಒಂದು ಕಂಪ್ನಿ ಸೆಟಪ್ ಮಾಡಿ ಆಮೇಲೆ ನೀವು ಹೊರಗಡೆ ಹೋಗಬೇಕಾಗುತ್ತೆ. ಮಾರ್ಕೆಟಿಂಗ್ ಮಾಡಬೇಕು, ಕ್ಲೈಂಟ್ಸ್ ತರಬೇಕು, ಕನ್ವಿನ್ಸ್ ಮಾಡಬೇಕು, ಅದೆಲ್ಲ ಪ್ರೊಸೆಸ್ ಆಗುವಾಗ ಸ್ಟಾರ್ಟಿಂಗ್ ಒಂದು ಹೊಸ ಕಂಪ್ನಿ ಒಂದು ಫಸ್ಟ್ ಡೀಲ್ ಕ್ಲೋಸ್ ಮಾಡಬೇಕಾದ್ರೆ ಹಣ ಬೇಕು.
3 ತಿಂಗಳು ನೀವು ಸಸ್ಟೈನ್ ಮಾಡಬೇಕು. ನೀವು ಇವತ್ತು ನಾನು ನಿಮ್ಮ ಹತ್ರ ಬಂದು ಮೀಟ್ ಮಾಡಿದೆ, ನನ್ನ ಪ್ರಪೋಸಲ್ ಕೊಟ್ಟು ನೀವು ನಾಳೆ ನಾನು ಚೆಕ್ ಕೊಡಲ್ಲ. ಹೌದು, ಯು ವಿಲ್ ಡಿಸೈಡ್, ಯು ಹ್ಯಾವ್ ಟು ಅರೇಂಜ್ ದಟ್ ಮನಿ. ಕರೆಕ್ಟ್. ಒಂದು ಫಸ್ಟ್ ನೀವು ಜನವರಿಲಿ ಮಾತಾಡಿದ್ದು ನಿಮ್ಗೆ ಬಿಸ್ನೆಸ್ ಬರೋದು ಏಪ್ರಿಲಿಗೆ. ಕರೆಕ್ಟ್. ಸೊ ಆ ಥರ ಒಂದು. ಬಟ್ ನನಗೆ ಒಂದು ಬೆನಿಫಿಟ್ ಆಗಿತ್ತು ಏನಂತ ಹೇಳಿದ್ರೆ, ನಾನು ಇಲ್ಲಿ ಆನ್ಲೈನಲ್ಲಿ ಎಲ್ಲ ಫ್ರೀಲ್ಯಾನ್ಸಿಂಗ್ ಕೆಲಸ ಮಾಡ್ತಿದ್ದು, ಮತ್ತು ಡಿಗ್ರಿ ಟೈಮಲ್ಲಿ ಇರುವಾಗ ಚಿಕ್ಕ ಪುಟ್ಟ ವೆಬ್ಸೈಟ್ ಮಾಡಿದ್ದೆಲ್ಲ ನನಗೆ ಅದು ಒಳ್ಳೆ ಬ್ಯಾಕಪ್ ಆಯಿತು. While starting the company, I had around 25-30 clients, running clients. So it's a very important point, ವೀಕ್ಷಕರೇ. ನೋಡಿ, ಇವರು ಕಾಲೇಜ್ ಟೈಮಲ್ಲೇ ಈ ಇಂಟರ್ನೆಟ್ ಅಂದರೆ ಏನಂತ ತಿಳ್ಕೊಂಡು 5 ವರ್ಷ ಹಿಂದಕ್ಕೆ ಹೋದರೆ ಇಂಟರ್ನೆಟ್ ಇಷ್ಟು ಫಾಸ್ಟ್ ಇರಲಿಲ್ಲ. ಮೇ ಬಿ ವೈಫೈ ಕಾನ್ಸೆಪ್ಟ್ ಕೂಡ ನಮ್ಮ ಊರಲ್ಲಿ ಅಷ್ಟೊಂದೆಲ್ಲ ಪ್ರಚಲಿತದಲ್ಲೆಲ್ಲ ಇರಲಿಲ್ಲ. ಆಗಲೇ ಮಾಡ್ಕೊಂಡು ಒಂದು 5,000 ರೂಪಾಯಿ 8ನೇ ಕ್ಲಾಸ್ ದುಡ್ಡು ಅಂದರೆ ದೊಡ್ಡ ವಿಷಯ. ಬಟ್ ರಿಯಲಿ ನೀವು ಆ ರಿಸ್ಕ್ ತೊಗೊಂಡಿದ್ದೀಯಲ್ಲ, ಯಾವ್ದು ಇದಕ್ಕೆ ಹೋಗದೆ ಅಲ್ಲಿಗೆ. ಬಿಕಾಸ್ ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ, ವಿ ರೈಸ್ ವಿತ್ ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಇರಲಿ, ಇವತ್ತು ನೀವು ಸಕ್ಸಸ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಈಗ ನೀವು ಇತ್ತೀಚೆಗೆ ನೀವು ಹೊಸದಾಗಿ ಊರ್ಮನಿ ಅಂಗಡಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ರಿ. ಈ ಹೆಸರು ಕೂಡ ಬಹಳ ವಿಶೇಷ ಅಲ್ವಾ? ಆಡು ಭಾಷೆಯ ಒಂದು ಹೆಸರು. ಇದೇನಿದು ಊರ್ಮನೆ ಅಂಗಡಿ ಕಾನ್ಸೆಪ್ಟ್ ಅಂತ ಹೇಳಿ ಹೇಳಿದ್ರೆ, ಈಗ ಬೇಸಿಕ್ಲಿ ಈಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಈಗ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆ, ಅವರಿಗೆ ನಿಮ್ಮ ಮನೆಗೆ ಬರ್ತಾರೆ, ಒಂದು ವಾರ ಇದ್ರು, ವಾಪಸ್ ಹೋಗುವಾಗ ದೇ ವಿಲ್ ಕ್ಯಾರಿ ಸಮಥಿಂಗ್ ಇನ್ ಒಂದು 2-3 ಬ್ಯಾಗ್ ಇದೆ. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಸೀರೆ, 100% ಲುಂಗಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಂತ ಜಾಗದಲ್ಲಿ ಯಾವುದು ಸಿಗೋದಿಲ್ಲ. ಈಗ ನಿಮ್ಗೆ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಅದೆಲ್ಲದು ಬೇರೆ ಎಲ್ಲೂ ನಿಮ್ಗೆ ಸಿಕ್ಕೋದಿಲ್ಲ, ನಿಮ್ಮ ಊರಿದ್ದು ನಿಮ್ಗೆ ಸಿಕ್ಕೋದಿಲ್ಲ. ಸೊ ನಮ್ಮ ಮನೇಲೂ ಈಗ ನಮ್ಮ ಚಿಕ್ಕಪ್ಪ ಎಲ್ಲರೂ ಹೊರಗಡೆ ಇದ್ದಾರೆ, ಅತ್ತೆ ಇದ್ದಾರೆ, ಚಿಕ್ಕಪ್ಪ ಎಲ್ಲ ಹೋಗ್ಬೇಕಾದ್ರೆ 3 ಬ್ಯಾಗ್ ಒಂದು ಐಟಮ್. ಸೊ ಎಲ್ಲ ಕಡೆ ಅದೊಂದು ಕಾನ್ಸೆಪ್ಟ್. ಎಲ್ಲ ನೀವು ಶಾಸ್ತ್ರಿ ಪಾರ್ಕಲ್ಲಿ ದಿನ ರಾತ್ರಿ ಬಂದು ನಿಂತ್ಕೊಂಡ್ರೆ ಬೆಂಗಳೂರು ಬಸ್ಸಿಗೆ ಕಾಯ್ತಾ ಇರ್ತಾರೆ, ಎಲ್ಲರ ಕೈಯಲ್ಲೂ ಬ್ಯಾಗ್ ಇದೆ. ಬಿಸಾಕ್ಬೇಡಿ, ಹಪ್ಪಳ ಇದೆ, ಸಂಡಿಗೆ ಇದೆ. ಅದು ಒಂದು ರಿಕ್ವೈರ್ಮೆಂಟ್. ಆಮೇಲೆ ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳ್ತಾ ಇದ್ರು ಹೊರಗಡೆ ಇದ್ದವ್ರು, ಇದೆಷ್ಟೆಲ್ಲ ನೀನು ವೆಬ್ಸೈಟ್ ಮಾಡಿದ್ವಿ ಅಂತ ಮಾರೆ, ಇದೊಂದು ಮಾಡಿಬಿಡ್ಬೋದು, ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾನೇ ಆರ್ಡರ್ ಮಾಡಿ, ನನಗೆ ಬೇಕು ಪ್ರತಿ ಸತಿ ಒಂದೊಂದು ಉಪ್ಪಿನಕಾಯಿ ಬಾಟ್ಲಿ ಪಾರ್ಸಲ್ ಹಾಕ್ಲಿಕ್ಕೆ ಆಗೋದು. ಸೊ ನಾನು ಡಿಸೈಡ್ ಮಾಡಿದೆ ಮಾಡ್ಬೋದಾ ಅಂತೇಳಿ. ಅವಾಗಲೇ ನನ್ನ ತಲೆಯಲ್ಲಿ ಇತ್ತು. ಬಟ್ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಗೋಯಿಂಗ್ ಟು ಇ-ಕಾಮರ್ಸ್ ಇಸ್ ಅನದರ್ ಲೆವೆಲ್ ಆಫ್ ರಿಸ್ಕ್. ಕರೆಕ್ಟ್. ಯಾಕಂದರೆ ಇವಾಗ ಮಾರ್ಕೆಟಲ್ಲಿ ಬಿಗ್ ಪ್ಲೇಯರ್ಸ್ಗಿನ್ನ ತಿಮಿಂಗಿಲಗಳಿದ್ದಾರೆ. ಕರೆಕ್ಟ್. ಅವ್ರ ಜೊತೆ ನೀವು ಕಾಂಪೀಟ್ ಮಾಡೋದು ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಯು ಕ್ಯಾನ್ ನೆವರ್ ಕಾಂಪೀಟ್ ವಿತ್ ದೆಮ್. ದಟ್ ಈಸ್ ಯಾರೊಬ್ಬ ಬಂದು ಅಮೆಝಾನ್, ಫ್ಲಿಪ್ಕಾರ್ಟ್ ಕಾಂಪೀಟ್ ಮಾಡ್ತೀನಿ ಅಂದರೆ ಕಾಮಿಡಿಯನ್. ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಅಂತ ಒಂದು ಕ್ಯಾಂಡಿಡೇಟ್ಸೇ ಬರಬೇಕು ಅಲ್ಲಿ. ಸೊ ಆವಾಗ ಒಂದು ಸೈಡಲ್ಲಿ ಮಾಡಿ ಅಂತ ಹೇಳೋದು ಒಂದಿಷ್ಟು ಜನ, ಇನ್ನೊಂದು ಸೈಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಮನೇಲಿ ಇರಲಿ, ನೀವು ಒಂದೇನೋ ಮಾಡ್ತೀನಿ ಅಂತ ಹೇಳಿ ಮಾಡಿ ಅಂತ ಒಂದು 5 ಜನ ಹೇಳ್ತಾರೆ, 20 ಜನ ಇಲ್ಲ ಅದಾಗುತ್ತೆ ನಿಮ್ಮ ಕೈಯಲ್ಲಿ, ಅದಾಗತ್ತೆ ನಿನ್ನ ಕೈಯಲ್ಲಿ. ಯಾಕಂತ ಹೇಳಿದ್ರೆ ಪ್ರಾಕ್ಟಿಕಲ್ ಕಾನ್ಸೆಪ್ಟ್. ಅವ್ರು ಇರುವಾಗ ನೀನೊಂದು ಇ-ಕಾಮರ್ಸ್ ಮಾಡಿ ಹೇಗೆ ಮಾಡ್ತೀಯ ಮರೆ, ಸಾಧ್ಯ ಇದೆಯಾ, ಎಷ್ಟು ಕೋಟಿ ಬೇಕು ನೀನು ಎಲ್ಲಿದೆ ದುಡ್ಡು. ಆವಾಗ ಒಂದು ನಾವು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಇ-ಕಾಮರ್ಸ್ ಮಾಡಿದರೆ ಐ ವಿಲ್ ಸೆಟ್ ಮೈ ಇನ್ವೆಂಟ್ರೀಸ್ ಇನ್ ಸಚ್ ಎ ವೇ ದಟ್ ಅದು ಬೇರೆ ಎಲ್ಲೂ ಸಿಗಬಾರ್ದು. ಓಕೆ. ಆವಾಗ ನನಗೂ ಅವ್ರಿಗೂ ಕಾಂಪಿಟೇಷನೇ ಇಲ್ಲ. ಓಕೆ. ಈಗ ನಿಮ್ಮ ಅಂಗಡಿಯಲ್ಲಿ ನೀವು ಹಪ್ಪಳ ಸಂಡಿಗೆ ಮಾಡ್ತಿದ್ರಿ, ನಿಮ್ಮ ಪಕ್ಕದಲ್ಲಿ ನಾನು ಒಂದು ಅಂಗಡಿ ಹಾಕಿ ಹಪ್ಪಳ ಸಂಡಿಗೆ ಮಾಡಿದ್ರಿ, ನಿಮಗೂ ನಮಗೂ ಡೈಲಿ ಕಾಂಪಿಟೇಷನ್, ವೈರತ್ವ ಆ ಥರ ಎಲ್ಲ. ನೀವು ಹಪ್ಪಳ ಸಂಡಿಗೆ ಮಾಡ್ತಿದ್ರಿ, ನಾನು ಬೇರೆ ಏನೋ ಮಾಡ್ತಾ ಇದ್ದೀನಿ, ಸ್ಟವ್, ಪಾತ್ರೆ, ಮಿಕ್ಸಿ ಮಾಡಿ, ಆವಾಗ ನಮಗೂ ನಿಮಗೂ ಹ್ಯಾಪಿ. ಸೊ ದಟ್ ವಾಸ್ ಮೈ ಕಾನ್ಸೆಪ್ಟ್. ಸೊ ನಾವು ಇನ್ವೆಂಟ್ರಿ ಯಾವ ಥರ ಸೆಟ್ ಮಾಡಿದ್ದು ಅಂತ ಹೇಳಿದರೆ, ಬೇರೆ ಎಲ್ಲೂ ಸಿಕ್ಕಬಾರ್ದು ಐಟಮ್ಸ್. ಬೇರೆ ಎಲ್ಲೂ ಸಿಕ್ಕಿದ್ರೆ ಅವ್ರ ಹತ್ರ ಇರಲಿ, ನಾನು ಯಾಕೆ ವಾಪಸ್ ಹಾಕಬೇಕು. ದೇರ್ ಆರ್ ಸೋ ಮೆನಿ ವೆಂಡರ್ಸ್. ನಾವು ಸೀರೆ ಹಾಕ್ತೇವೆ, ಶರ್ಟ್ ಹಾಕ್ತೇವೆ, ಪ್ಯಾಂಟ್ ಹಾಕ್ತೇವೆ, ಎಲ್ಲ ಬರ್ತಾರೆ. ನಾನು ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ಶರ್ಟ್ ಪ್ಯಾಂಟು ನೀವು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ನಾವು ಯಾವ ಥರ ಇನ್ವೆಂಟ್ರಿ ಸೆಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಲೋಕಲ್ ಈಗ ಕುಂದಾಪುರ ಕೋಸ್ಟಲ್ ಏರಿಯಾ, ಉಡುಪಿ ಸೈಡ್ ಕೋಸ್ಟಲ್ ಏರಿಯಾದಲ್ಲಿ ಈಗ ಈ ಥರ ನೀವು ಊರಿಂದ ಹೋಗುವಾಗ ಏನು ತೊಗೊಂಡು ಹೋಗ್ತೀರಿ, ಉಪ್ಪಿನಕಾಯಿ, ಹಪ್ಪಳ ಸಂಡಿಗೆ ಇರ್ಬೋದು, ಎಸ್ಪೆಷಲಿ ನಾನ್ ವೆಜ್ ಈಟರ್ಸಿಗೆ ಒಣ ಮೀನು ತೊಗೊಂಡು ಹೋಗ್ತಾರೆ. ಆಮೇಲೆ ನಮ್ಮ ಕುಂದಾಪುರ ಸೈಡಲ್ಲಿ ಫೇಮಸ್ ಕೋರಿ ರೊಟ್ಟಿ, ಕುಂದಾಪುರ ಚಿಕನ್ ಅಂತ ಹೇಳಿದರೆ ಎಷ್ಟು ಫೇಮಸ್. ಅದಿರ್ಬೋದು. ಈ ಲೋಕಲ್ ಇಲ್ಲಿ ಮಸಾಲ ಐಟಮ್ಸ್ಗಳು, ಅದನ್ನೆಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡಿ ನಾವು ಅದನ್ನು ಎಲ್ಲಿವರೆಗೆ ಅಂತ ಹೇಳಿದರೆ, ನಾನು ಅದೇ ಹೇಳೋದು, ನಿಮ್ಮಲ್ಲಿ ಏನಿದೆ ಅಂತೇಳಿ ಹೇಳಿದರೆ, 5 ರೂಪಾಯಿ ಸಾಂಬಾರ್ ಪೌಡ್ರಿಂದ 25 kg ಅಕ್ಕಿ ಕೂಡ ನಾವು ಇದು ಮಾಡ್ತೇವೆ. ಅಕ್ಕಿ ಅಂದರೆ ಪ್ಯೂರ್ಲಿ ಬಾಯ್ಲ್ಡ್ ರೈಸ್, ಕೊಚ್ಚಕ್ಕಿ ಅಂತ ಹೇಳ್ತೇವೆ. ಇಲ್ಲಿನವ್ರಿಗೆ ಬೇಕೇ ಬೇಕು. ನಮ್ಮ ಮನೇಲಿ ಇವತ್ತು ದಿನ ಬೆಳಿಗ್ಗೆ ಕೊಚ್ಚಕ್ಕಿ ಗಂಜಿನೇ ಊಟ ಮಾಡೋದು, ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಲಾಟ್ಸ್ ಆಫ್ ಹೋಮ್ ಅದೇ ಅವ್ರು ಫಾಲೋ ಮಾಡ್ತಾರೆ, ಕೊಚ್ಚಕ್ಕಿ ಅಷ್ಟು ಒಂದು ಇದು ಅಂತೇಳಿ. ಅದನ್ನು ನಾವು ಇದು ಮಾಡ್ತೀವಿ. ಅದನ್ನು ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ. ತುಂಬ ಜನರಿಗೆ ಒಂದು ನೋಷನ್ ಇದೆ, ಊರ್ಮನೆ ಅಂಗಡಿ ಅಂತೇಳಿ ಹೇಳಿದರೆ ಕುಂದಾಪುರಕ್ಕೆ ಮಾತ್ರ ಸೀಮಿತ ಅಂತೇಳಿ ಹೇಳಿ. ಬಟ್ ವಿ ಆರ್ ಕವರಿಂಗ್ ಮೋರ್ ದೆನ್ 26,000 ಪಿನ್ ಕೋಡ್ಸ್ ಆಲ್ ಓವರ್ ಇಂಡಿಯಾ. ಕಾಶ್ಮೀರಿಂದ ಕನ್ಯಾಕುಮಾರಿ, ಈಚಿನ ಗುಜರಾತಿಂದ ಈ ನಾರ್ತ್ ಈಸ್ಟಿಗೆ ಹೋದ್ರು ಕೂಡ ಆಲ್ ಓವರ್ ಇಂಡಿಯಾ 22 ಇಂದ 26,000 ಪಿನ್ ಕೋಡ್ಸ್ಗೆ
ಹೋಮ್ ಡೆಲಿವರಿ ಆಪ್ಷನ್ ಇದೆ. ಓವರ್ ಆಲ್ ಎಷ್ಟು ಐಟಮ್ಸ್ ಇದೆ ನಿಮ್ಮ? ಓವರ್ ಆಲ್ SKUs ಕೌಂಟ್ ಮಾಡಿದ್ರೆ ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ, ಬಟ್ ಆನ್ ಆನ್ ಎವರೇಜ್ ಒಂದು 2,000 ಡಿಫ್ರೆಂಟ್ ಐಟಮ್ಸ್ ಇದೆ. 2,000 ಡಿಫ್ರೆಂಟ್ ಐಟಮ್ಸ್. ಒನ್ ಮೋರ್ ಥಿಂಗ್ ಅಂದ್ರೆ ನೀವು ನಮ್ಮ ಆಫೀಸಿಗೆ ಬಂದಾಗ ನೋಡಿರ್ಬೋದು, ಇಲ್ಲಿ 3 ಟೇಬಲ್ 2 ಲ್ಯಾಪ್ಟಾಪ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೌದು, ಅದೇ ಅದು ನಾವು ಏನು ಮಾಡಿದೀವಿ ಅಂದ್ರೆ ಅದು ಒನ್ ಆಫ್ ದ ರಿಸ್ಕ್. ಈಗ ನೀವು ಬಟ್ಟೆ ಮಾಡ್ತಿದ್ದೀರಿ, ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರ ತಗೊಳ್ಳಿ, ದೇ ಆರ್ ಡೀಲಿಂಗ್ ವಿತ್ ನಾನ್ ಪೆರಿಷಬಲ್ ಐಟಮ್ಸ್. ಕರೆಕ್ಟ್. ಟಿ ಶರ್ಟ್ 1 ವರ್ಷ 10 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಕರೆಕ್ಟ್. ಬಟ್ ನಮ್ಮಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ, ನೀವೀಗ ಒಂದು ಮಸಾಲೆ ಐಟಮ್ 1 ವಾರ ಇಡ್ಬೋದು, 1 ತಿಂಗಳು ಇಡ್ಬೋದು, ಆಮೇಲೆ ಸ್ವಲ್ಪ ನಾವು ಪುನಃ ಪ್ರಕರಣ ಜಬ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರದ್ದು ಸ್ವಾದ ಇರೋದಿಲ್ಲ. ಈ ಡ್ರೈ ಫಿಶ್ಗೆ ಒಂದು 3 ತಿಂಗಳು ಸೆಲ್ಫ್ ಲೈಫ್ ಇರ್ಬೋದು. ನಾವು ಅದನ್ನೆಲ್ಲ ತೊಗೊಂಡು ಎಲ್ಲಿ ಸ್ಟೋರ್ ಮಾಡೋದು? 2000ದಲ್ಲಿ ಒಂದು 500-600 ಐಟಮ್ಸ್ ಟಿ ಶರ್ಟ್ಸ್ ಎಲ್ಲ ಇದೆ. ಟಿ ಶರ್ಟ್, ಫೋನ್ ಕೇಸ್ ಎಲ್ಲದರಲ್ಲೂ ಕುಂದಾಪುರ ಕೊಟೇಶನ್ಸ್ ಎಲ್ಲ ನಾವು ಹಾಕ್ತೀವಿ. ಈ ನೀವು ಕುಂದಾಪುರದವರ ಅಥವಾ ಬೇರೆ ಬೇರೆ ಎಲ್ಲ ಟಿ ಶರ್ಟ್ಸ್ ಒಂದು 1,000 ಐಟಮ್ ಆದ್ರೆ ಫುಡ್ ಐಟಮ್ಸ್ ಇದೆ. ನಾವು ಅದನ್ನ ಎಲ್ಲಿ ತಂದು ಸ್ಟೋರ್ ಮಾಡೋದು, ಏನು ಮಾಡೋದು? ಆ ಥರ ಇರುವಾಗ ನಾವು ಒಂದು ಏನು ವೆಂಡರ್ ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳ್ತೀವಿ. ಎಕ್ಸಿಸ್ಟಿಂಗ್ ಇದೆ. ನೀವು ನಮ್ಮ ವೆಂಡರ್, ಯು ಆರ್ ಸೆಲ್ಲಿಂಗ್ ಪಾಪಡ್ಸ್ ಆರ್ ಸಮಥಿಂಗ್. ಓಕೆ. ನಮ್ಮ ಜೊತೆ ನೀವು ಅಗ್ರಿಮೆಂಟ್ ಆದಾಗ ನಿಮ್ಮ ಅಡ್ರೆಸ್ಸನ್ನು ನಮ್ಮ ಪೋರ್ಟಲ್ ನಾವು ರಿಜಿಸ್ಟರ್ ಮಾಡ್ತೀವಿ. ಅದು ಫಾರ್ಮಾಲಿಟೀಸ್ ಎಲ್ಲ ಇದೆ. ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಲಿಸ್ಟ್ ಮಾಡ್ತೀವಿ. ಆರ್ಡರ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕರೆಕ್ಟ್. ಊರ್ ಮನೆ ಅಂಗಡಿಯಿಂದ ಅವಿನಾಶ್ ಕಾಮತ್ ಅವರಿಗೆ ಇದಿದ ಐಟಮ್ಸ್ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ಇಲ್ಲಿಗೆ ಡೆಲಿವರಿ ಆಗಬೇಕು. ಇಲ್ಲಿ ಗುಜರಾತಿಗೋ, ಗೋಕರ್ಣಕ್ಕೋ, ಗೋವಾಕ್ಕೋ ಎಲ್ಲೋ ಡೆಲಿವರಿ ಇದೆ. ಸೊ ಅವರು ಪ್ಯಾಕ್ ಮಾಡಿ ರೆಡಿ ಇಡ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ಸಿಸ್ಟಮಿಂದ ಕೊರಿಯರ್ ಲೇಬಲ್ ಜನರೇಟ್ ಆಗಿ ಹೋಗಿರುತ್ತೆ. ಸೊ ಈಗ ಲಾಟ್ಸ್ ಆಫ್ ಡಿಪೆಂಡಿಂಗ್ ಆನ್, ಈಗ ನಾವು ಕೋಸ್ಟಲ್ ಲೈನ್ ಇದ್ರೆ ವಿ ಪ್ರಿಫರ್ ಡೆಲಿವರಿ ಅಂತ ಒಂದು ಕಂಪನಿ ಇದೆ. ಅದಕ್ಕೆ ಮೆಟ್ರೋ ಸಿಟೀಸ್ ಇದ್ರೆ ವಿ ಪ್ರಿಫರ್ ಫೆಡೆಕ್ಸ್, ಸೂಪರ್ ಫಾಸ್ಟ್ ಡೆಲಿವರಿ ಮಾಡ್ತಾರೆ. ಅಂದ್ರೆ ಫ್ಲೈಟ್ ಆಕ್ಸೆಸಿಬಲ್ ಸಿಟೀಸ್ಗೆ ಫೆಡೆಕ್ಸ್. ಎಲ್ಲಿವರೆಗೆ ಅಂದ್ರೆ ಶುಕ್ರವಾರ ಕಳಿಸಿದ ಐಟಮ್ ಶನಿವಾರ ರಾತ್ರಿ ಎಲ್ಲ ಡೆಲ್ಲಿಯಲ್ಲಿ ಡೆಲಿವರಿ ಆಗುತ್ತೆ. ಸೊ ತುಂಬ ಇಂಟೀರಿಯರ್ ಇದ್ರೆ ಬೇರೆ ಕಂಪನೀಸ್ ಇದೆ. ಕೆಲವು ದೇರ್ ಆರ್ ಸೆವರಲ್ ಪಿನ್ ಕೋಡ್ಸ್ ವ್ಯಾರ್ ಯಾವ ಕಂಪ್ನಿನೂ ಹೋಗೋದಿಲ್ಲ. ದೆನ್ ವಿ ಮ್ಯಾನ್ಯಲಿ ಗೋ ಟು ಪೋಸ್ಟ್ ಆಫೀಸ್, ವಿ ಪುಟ್ ಇಟ್. ಈ ಕೊಳ್ಳೇಗಾಲದಲ್ಲ ಇದೆ, ಚಾಮರಾಜನಗರ, ಕೊಳ್ಳೇಗಾಲ ತುಂಬ ಆರ್ಡರ್ಸ್ ಬರುತ್ತೆ. ಕರೆಕ್ಟ್. ಅಲ್ಲಿ ಯಾವ ಕೊರಿಯರ್ ಕಂಪನಿ ಇಲ್ಲ. ಇಂಡಿಯಾ ಪೋಸ್ಟ್ ಇಸ್ ದ ಓನ್ಲಿ ಒನ್. ಕರೆಕ್ಟ್. ಸೊ ಆ ಥರ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದ್ದೇವೆ, ಪ್ಯೂರ್ಲಿ ವೆಂಡರ್ ಬೇಸ್ಡ್. ನಮ್ಮಲ್ಲಿ ಸ್ಟಾಕ್ ಇಲ್ಲ, ವಿ ಆರ್ ಜಸ್ಟ್ ಅಗ್ರಿಗೇಟರ್ಸ್. ಆ ಥರ ಮಾಡಿ ಮಾಡ್ತೇವೆ. ಫ್ಯಾಂಟಾಸ್ಟಿಕ್ ಥಿಂಗ್. ಈಗ ಪ್ರೀ ಕೋವಿಡ್ಗಿಂತ ಮುಂಚೆ ತುಂಬ ಸಕ್ಸಸ್ಫುಲ್ಲಿ ಈ ಅವ್ರದ್ದು ವೆಂಚರ್ ವರ್ಕ್ ಆಗಿತ್ತು. ಇನ್ಫ್ಯಾಕ್ಟ್ ಈಗ ಆಗ್ತೂ ಇದೆ, ಬಟ್ ಬದಲಾದಂಥ ಪರಿಸ್ಥಿತಿ ಕೋವಿಡ್ ನಂತರ ಎಲ್ಲರ ಜೀವನನೂ ಬದಲಾಗಿದೆ. ಕೊರಿಯರ್ ಇಶ್ಯೂಸ್ ಇರ್ಬೋದು. ಬೆಂಗಳೂರಿಗೆಲ್ಲ ಒಂದು ದಿನದಲ್ಲಿ ಹೋಗೋದೆಲ್ಲ 3 ದಿನ ಹೋಗುತ್ತೆ. ಯಾಕಂದ್ರೆ ಕೊರಿಯರ್ ಹ್ಯಾಸ್ ದ ರೀಸನ್. ಒಂದು ಟ್ರಕ್ ಫುಲ್ ಆಗಲಿಲ್ಲ ಅಂದ್ರೆ ನಾನು ಹೇಗೆ ತೆಗಿಲಿ? ಅರ್ಧ ಟ್ರಕ್ಕಿಂಗ್ ನಾನು ಐಟಮ್ ತೆಗಿಲಿಕ್ಕೆ ಆಗೋದಿಲ್ಲ. ಮತ್ತೆ ವೆಂಡರ್ಸ್ ತುಂಬ ಜನ, 30 ವೆಂಡರ್ಸ್ ಇದ್ರು. ಅದರಲ್ಲಿ ತುಂಬ ಜನರ ಐಟಮ್ ಔಟ್ ಆಫ್ ಸ್ಟಾಕ್ಸ್ ಇದೆ. ನಮ್ಮ ವೆಬ್ಸೈಟಲ್ಲೂ ಮೊನ್ನೆ ಹೇಳ್ತಾರೆ ಎಲ್ಲ ಐಟಮ್ ಔಟ್ ಆಫ್ ಸ್ಟಾಕ್ ಇದೆಯಲ್ಲ, ಯಾಕೆ ಅಂತ ಹೇಳಿ. ಪ್ರಾಕ್ಟಿಕಲಿ ಥಿಂಕ್ ಮಾಡು, ತುಂಬ ಜನ ದೇ ಹ್ಯಾವ್ ಕಂಪ್ಲೀಟ್ಲಿ ಸ್ಟಾಪ್ ದ ಪ್ರೊಡಕ್ಷನ್. ಪರ್ಫೆಕ್ಟ್. ನಾನು ಅಗ್ರಿಗೇಟರ್, ನನಗೆ ಅವ್ರ ಐಟಮ್ ಲಿಸ್ಟ್ ಮಾಡೋದು ಈಸಿ, ಬಟ್ ಅವ್ನ ಐಟಮ್ ಪ್ರೊಸೀಸ್ ಮಾಡಬೇಕಾದ್ರೆ ಲಕ್ಷಗಟ್ಟಲೆ ತುಂಬ ಐಟಮ್ ಔಟ್ ಆಫ್ ಸ್ಟಾಕ್ ಇದೆ. ಬಟ್ ವಿ ಆರ್ ಕಂಟಿನ್ಯೂಸ್ಲಿ ಫಾಲೋಯಿಂಗ್ ಅಪ್ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಇನ್ನೊಂದು 2-3 ಮಂತ್ಸಲ್ಲಿ ಬ್ಯಾಕ್ ಟು ಕೋವಿಡ್ ಫಾರ್ಮಿಗೆ ಬರ್ಬೋದು, ನೋಡ್ಬೇಕು. ಓಕೆ. ಇನ್ನು ರೀಸೆಂಟ್ಲಿ 1-2-3 ತಿಂಗಳ ಹಿಂದೆ ಇವರು ಆರಂಭ ಮಾಡಿದಂಥ ಮತ್ತೊಂದು ವೆಂಚರ್ ಅಂತಂದರೆ ಅದು ವಿಪ್ರ ಮ್ಯಾಟ್ರಿಮೋನಿ. ನೋಡಿ, ನಿಮಗೆ ಮದುವೆ ಆಗಿದೆ? ಇಲ್ಲ, ಮದುವೆ. ಇದು ಸ್ಟಾರ್ಟ್ ಮಾಡಿದ ಒಂದು ಸ್ಟೋರಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೇಳಿ ಅದರ ಹಿನ್ನೆಲೆ. ಗೌತಮ್, ಮ್ಯಾಟ್ರಿಮೋನಿ ಪೋರ್ಟಲ್ ನಮ್ಮ ಕ್ಲೈಂಟ್ ಇವಾಗ ಹೀಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಮೆಲ್ವಿನ್ ಅಂತ ಇದ್ರು. ಹಿ ವಾಸ್ ಇನ್ ಕುವೈಟ್. ಸೊ ನಾವು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಒಂದು ಮ್ಯಾಟ್ರಿಮೋನಿ ಪೋರ್ಟಲ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್. ಬೇಸಿಕ್ಲಿ ಯಾಕಂತ ಹೇಳಿದ್ರೆ, ಸಿಂಪಲ್ ಆಗಿ ಕುವೈಟಲ್ಲಿ ಇರೋದವರಿಗೆ ಅಥವಾ ಈಗ ಹೊರ ದೇಶದಲ್ಲಿ ಇರೋರಿಗೆ ವರ್ಷಕ್ಕೊಂದು 45 ದಿನ ರಜೆ ಇರುತ್ತೆ. ಆ 45 ದಿನದಲ್ಲಿ ಅವ್ರು ಊರಿಗೆ ಬರಬೇಕು. ಮನೆ ಕಟ್ಟೋದಿದ್ರೆ ಮನೆ ಕಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಫ್ಯಾಮಿಲಿ ಕರ್ಕೊಂಡು ತಿರುಗಾಟ ಮಾಡಬೇಕು. ಮದುವೆ ಆಗಿಲ್ಲ ಅಂದ್ರೆ ಹುಡುಕಿ ಮದುವೆ ಆಗಿ ವಾಪಸ್ ಹೋಗ್ಬೇಕು, ಮತ್ತೆ ಕರ್ಕೊಂಡು ಹೋಗ್ಬೇಕು. ಸೊ ಈ ಥರ ಇಶ್ಯೂ ಇವಾಗ ಸ್ಪೀಡ್ ಮಾಡಬೇಕು ಅಂತೇಳಿ ಹೇಳಿ ಕ್ರಿಶ್ಚಿಯನ್ ಕಮ್ಯುನಿಟಿ ಮ್ಯಾಟ್ರಿಮೋನಿ ಪೋರ್ಟಲ್ ನಾವು ಸ್ಟಾರ್ಟ್ ಮಾಡಿ. ಟುಡೇ ಆಲ್ಸೋ ಆನ್ಲೈನ್ ಇದೆ. ಅಮೋರಿಸ್ ಮ್ಯಾಟ್ರಿಮೋನಿ ಅಂತ ಇದೆ. ಮಂಗಳೂರಿನ ಬಿಷಪ್ ಅವರು ಅದನ್ನ ಲಾಂಚ್ ಮಾಡಿದ್ರು. ಇಟ್ ವಾಸ್ ಅ ವೆರಿ ನೈಸ್ ಪ್ರೋಗ್ರಾಮ್. ನಮಗೂ ಒಂದು ಒಳ್ಳೆ ಕ್ರಿಶ್ಚಿಯನ್ ಕಮ್ಯುನಿಟಿ ನಾವು ಮೇಲಿಂದ ನೋಡಿರ್ತೀವಿ, ಬಟ್ ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೂ ನಮ್ಗೆ ತುಂಬಾ ಇದಾಯ್ತು. ಸೊ ಕ್ರಿಶ್ಚಿಯನ್ ಫ್ರೆಂಡ್ಸಿಗೆಲ್ಲ ಇದು ಒಳ್ಳೆ ಹೆಲ್ಪ್ ಆಗ್ಬೋದು. ಹೌದು, ಸ್ವಲ್ಪ ಸ್ಪೆಲ್ ಮಾಡಿ. ಅದು ಅಮೋರಿಸ್ ಮ್ಯಾಟ್ರಿಮೋನಿ, AMORIS matrimony.com. ಅದು ಮಾಡುವಾಗ ಅಲ್ಲಿನ ಒಳ್ಳೆ ರನ್ ಆಗ್ತಿದೆ, ಇನ್ನು ಇವತ್ತು ರನ್ ಆಗ್ತಿದೆ. ತುಂಬ ಜನ ಬೆನಿಫಿಷರೀಸ್ ಇದ್ದಾರೆ ಅದರಿಂದ. ಅವ್ರು ಹೇಳ್ತಾ ಇದ್ರು, ತಿಂಗಳಿಗೆ ಒಂದು 50 ಜನ ಆದ್ರೂ ಕಾಲ್ ಮಾಡ್ತಿದ್ರಂತೆ. ನಿಮ್ಮಲ್ಲಿ ಬ್ರಾಹ್ಮಣರ ಜಾತಕ ಇದೆಯಾ, ನಿಮ್ಮಲ್ಲಿ ಬ್ರಾಹ್ಮಣರು ಹುಡುಗಿರದ್ದು ಇದೆಯಾ ಅಥವಾ ಹುಡುಗಿರದ್ದು ಇದೆಯಾ? ಅವ್ರು ಫಸ್ಟಿಗೆಲ್ಲ ಇಲ್ಲ ಅಂತಾರೆ. ಆಮೇಲೆ ನನಗೆ ಫೋನ್ ಮಾಡ್ತಿದ್ರು, ನೋಡ್ರೆ ನಿಮ್ಮ ಕಮ್ಯುನಿಟಿಲಿ ಏನಾಗ್ತಾ ಇದೆ, ಅಷ್ಟು ಶಾರ್ಟೇಜ್ ಇದೆಯಾ ಅಂತೇಳಿ. ನಮ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾವು ಆ ಗೋಜಿಗೆ ಬಿದ್ದವರಲ್ಲ. ಯಾಕೆ ಕೇಳಿದ್ರೆ ಇಷ್ಟು ಫೋನ್ ಬರುತ್ತೆ ಮರ, 100 ಫೋನ್ ಬಂದ್ರೆ 20 ಫೋನ್ ನಿಮ್ಮವರೇ ಇರ್ತಾರೆ. ಒಂದು ಮಾಡಬೇಕು, ನೀವು ಒಂದು ಮಾಡಿ ಅಲ್ಲ. ಹೀಗೆ ಅಂದ್ರೆ ದೇರ್ ಇಸ್ ಅ ರಿಕ್ವೈರ್ಮೆಂಟ್. ವಾಟ್ ಇಸ್ ಸೊಸೈಟಿ? ನಾನು ಫಸ್ಟಿಗೆ ಹೇಳಿದ್ದೆ,
ಐ ಫೌಂಡ್ ಔಟ್ ಸಮಥಿಂಗ್ ಈಸ್ ಮಿಸ್ಸಿಂಗ್. ಸೊ ಓಕೆ ನಾವು ಮಾಡೋಣ, ಪ್ಲ್ಯಾನ್ ಮಾಡೋಣ ಅಂತೇಳಿ ಮಾಡಿದ್ವಿ. ಬಟ್ ಅಗೇನ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಇಲ್ಲಿ ತನಕ ನಾವೀಗ ಸ್ಟಾರ್ಟಪ್ ಅಂತ ಬಂದಾಗ ಈಗ ತುಂಬ ಟ್ರೆಂಡಿಂಗ್ ಏನು ಅಂತ ಹೇಳಿದ್ರೆ, ಒಂದು ಪ್ಲ್ಯಾನ್ ತೊಗೊಂಡು ಹೋಗೋದು, ಇನ್ವೆಸ್ಟ್ಮೆಂಟ್ ಎತ್ತದು, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಎತ್ತದು. ಬೇರೆ ಕಂಪ್ನಿಯವ್ರು ನಿಮ್ಗೆ ದುಡ್ಡು ಕೊಡ್ತಾರೆ, ಏನೆಲ್ಲ ಮಾಡಿ ಮಾಡ್ತಾರೆ. ಸಡನ್ ಸಕ್ಸಸ್ ಬರುತ್ತೆ, ಬಟ್ ಅವ್ರಿಗೆ ಪ್ಲಾನಿಂಗ್ ಇರೋದು. ನೀವು ತುಂಬ ಕಂಪ್ನೀಸ್ ನೋಡಿರ್ಬೋದು, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ತೊಗೊಂಡು 3-4 ವರ್ಷ ಆದಮೇಲೆ ಮತ್ತೆ ಕ್ಲೋಸ್ ಮಾಡಿರ್ತಾರೆ. ಬಟ್ ನಾವು ಒಂದು ಏನಂತ ಹೇಳಿದ್ರೆ, ನಮ್ಮ ದುಡ್ಡನ್ನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ವಾಪಸ್ ರಿಟರ್ನ್ಸ್ ತೆಗೆದು ಏನೋ ಒಂಥರ ಒಂದು ಖುಷಿ. ಐ ಅಗ್ರಿ, ನೀವು ಇನ್ವೆಸ್ಟ್ಮೆಂಟ್ ತೊಗೊಂಡು ಮಾಡ್ತೀರಿ, ಸಡನ್ ಸಕ್ಸಸ್ ರೇಟ್ ಇರ್ತದೆ. ನಮ್ಮ ಮೋಡ್ ಸ್ಲೋ. ಈಗ ನಾನೀಗ 6 ಇಯರ್ಸಿಗೆ ಇನ್ವೆಸ್ಟೆಡ್ ಕಂಪನಿಗೂ ಸೆಲ್ಫ್ ಇನ್ವೆಸ್ಟೆಡ್ ಕಂಪನಿಗೂ ಕಂಪೇರ್ ಮಾಡಿ ನನ್ನ ಗ್ರೋತ್ ಕಮ್ಮಿ ಇದೆ. ಬಟ್ ನಾಳೆ ನಾನು ಸ್ಟಾಪ್ ಮಾಡಿದ್ರೆ ಅಯ್ಯೋ 0 to ಎನಿಬಡಿ, ನಾನು ಯಾರಿಗೂ ₹1 ಕೊಡಬೇಕಂತಿಲ್ಲ. ಐ ಆಮ್ ಆನ್ಸರಬಲ್ ಟು ನೋ ಒನ್. ಸೊ ಐ ಫೈಂಡ್ ದಿಸ್ ಇಸ್ ವೆರಿ ನನಗೆ ಸೆಟ್ ಆಗಿದೆ ಈ ಥರ. ಸೊ ಪ್ಲ್ಯಾನ್ ಮಾಡಿ ಮಾಡಬೇಕು. ಸಡನ್ ಆಗಿ ಒಂದು ಬಂತು ಅಂತೇಳಿ ಮಾಡೋದಲ್ಲ, ಇದು ಇಂಪಾರ್ಟೆಂಟ್. ನನ್ನ ಹತ್ರ ಟೆಕ್ನಾಲಜಿ ಇದೆ, ನನಗೆ ಗೊತ್ತು, ನಾವು ಡೆವಲಪ್ಮೆಂಟ್, ನಮ್ಮ ಹತ್ರ ಟೀಮ್ ಇದೆ. ಅವರಿಗೆ ನಾವು ಮ್ಯಾಟ್ರಿಮೋನಿ ಮಾಡಿ ಕೊಟ್ಟಾಗ ನಮ್ಗೆ ಮಾಡೋದು ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ಬಟ್ ಅಗೇನ್ ತುಂಬ ಆಸ್ಪೆಕ್ಟ್ಸ್ ನಾವು ಥಿಂಕ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ ಕೂಡ ನಾವು ನೋಡ್ಕೊಳ್ಬೇಕು, ಪ್ಲ್ಯಾನಿಂಗ್ ನೋಡಬೇಕು, ಎಲ್ಲ ನೋಡಬೇಕು. ಆವಾಗ ಏನು, ನಮಗೆ ಲಾಕ್ಡೌನು ಒಂದು ಒಳ್ಳೆ ಫ್ರೀ ಇದ್ವಿ, ನಾವು ಲಿಟ್ರಲಿ ಫ್ರೀ ಇದ್ವಿ. ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಇತ್ತು, ಸಸ್ಟೈನ್ ಆಗ್ಬೋದಿತ್ತು. ಪ್ರಾಫಿಟ್ ಇಲ್ಲ, ಅಲ್ಲಿಂದಲ್ಲಿಗೆ ಆಗ್ತಿತ್ತು. ಬಟ್ ಅಯ್ಯೋ ದೇವರೇ ಅಂತ ತಲೆ ಮೇಲೆ ಕೂತ್ಕೊಳ್ಳೋದು ಬೇಡ. ಯಾವ 2 ವರ್ಷದಿಂದ ಪ್ಲಾನ್ ಮಾಡಿರ್ತೀವಲ್ಲ, ಇದನ್ನು ಎಕ್ಸಿಕ್ಯೂಟ್ ಮಾಡುವ ಅಂತೇಳಿ ಹೇಳಿ ನಾವು ಲಾಕ್ಡೌನ್ ಟೈಮಲ್ಲಿ ಇದನ್ನು ಬಿಲ್ಡ್ ಮಾಡಿದ್ವಿ. ಬಿಲ್ಡ್ ಮಾಡಿ ಡಿಸೆಂಬರ್ 13ಕ್ಕೆ ನಾವು ಲಾಂಚ್ ಮಾಡಿದ್ವಿ. ಲಾಂಚ್ ಮಾಡಿ ಅಷ್ಟೇಂತ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ನಾವು ಪ್ರೀ ಮಾರ್ಕೆಟ್ ರಿಸರ್ಚ್ ತುಂಬ ಮಾಡಿದ್ವಿ. ಅಲ್ಲೂ ಅಗೇನ್ ಸೇಮ್ ಕ್ವಶನ್. ನಾನೀಗ ಇ-ಕಾಮರ್ಸ್ ಮಾಡುವಾಗ ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಅದರಲ್ಲಿ ಯಾಕೆ ನಿಮಗೆ ಅದಿರುವಾಗ ನೀವು ಯಾಕೆ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ಸೇಮ್ ಕ್ವಶನ್ ಇದೆ. ಸೊ ಬ್ರಾಹ್ಮಿನ್ ಮ್ಯಾಟ್ರಿಮೋನಿ ಹಿಂದೆ ಇರಲಿಲ್ಲ ಅಲ್ಲ, ಬಿಗ್ ಪ್ಲೇಯರ್ಸ್ ಇದ್ದಾರೆ. ಓಕೆ, Shaadi.com ಇದೆ, ಜೀವನ್ ಸಾಡಿ ಇದೆ, ವೆರಿ ಬಿಗ್ ಪ್ಲೇಯರ್ಸ್. ಬಟ್ ಏನಂತ ಹೇಳಿದ್ರೆ ಡೆಡಿಕೇಟೆಡ್ ಆಗಿ ಒಂದು ಕಮ್ಯುನಿಟಿಗೆ ಅಂತ ಇರಲಿಲ್ಲ. ಬಟ್ ಕಮ್ಯುನಿಟಿ ಇದ್ದು ಮಾಡಿದ್ರು ಕೂಡ ಎಷ್ಟೋ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಡಾಟಾಬೇಸ್ ವಿಲ್ ಬಿ ಸೇಮ್. ಈಗ ನಿಮ್ಗೆ ಬೇರೆ ಬೇರೆ ನೇಮಲ್ಲಿ ಮ್ಯಾಟ್ರಿಮೋನಿ ಮಾಡ್ತಾರೆ, ಸೆಂಟ್ರಲ್ ಡಾಟಾಬೇಸ್ ಒಂದೇ ಇರುತ್ತೆ. ಅಂದ್ರೆ ಇಟ್ ವಿಲ್ ಬಿ ಅಗೇನ್ ಲಿಂಕ್ ಟು ದ ಮೇನ್ ಡಾಟಾಬೇಸ್, ಬೇರೆ ಬ್ರ್ಯಾಂಡ್ ಮಾತ್ರ ಸಪ್ರೇಟ್ ಮಾಡಿರ್ತಾರೆ. ಬೇರೆ ಇದಕ್ಕೆ ಹೋದಾಗ, ನೀವು ದೊಡ್ಡ ಇದಕ್ಕೆ ಹೋದಾಗ ಬ್ರಾಹ್ಮಿನ್ ಅನ್ನೋದು ಒಂದು ಕ್ಯಾಟಗರಿ ಇರುತ್ತೆ. ಬಟ್ ನಾವು ಬ್ರಾಹ್ಮಣಲ್ಲಿ ಒಂದು 73 ಇಂಟರ್ನಲ್ ಕ್ಯಾಟಗರೀಸ್ ಇದ್ರಲ್ಲಿ ಲಿಸ್ಟ್ ಮಾಡಿದ್ದೀವಿ. ಸೊ ಪ್ಯೂರ್ಲಿ ನಾವು ಟಾರ್ಗೆಟ್ ಮಾಡ್ತೀವಿ. ಯಾಕಂದ್ರೆ ಈಗ ಸಿಂಪಲ್, ಈಗ ಈ ಉಡುಪಿ ಕುಂದಾಪುರ ರೇಂಜ್ ತಗೊಳ್ಳಿ, ಕೋಟ ಬ್ರಾಹ್ಮಣರು ಅಂತ ಇದ್ದಾರೆ, ಶಿವಳ್ಳಿ ಬ್ರಾಹ್ಮಣ್ಸ್ ಅಂತ ಇದ್ದಾರೆ, ಆಮೇಲೆ ಕೋಟೇಶ್ವರ ಮಾಗಣಿ ಅವರು ಅಂತ ಇದ್ದಾರೆ, ನೀವು ಆಚೆ ಹೊನ್ನವರ ಹವ್ಯಕ ಬರುತ್ತೆ. ಈ ಒಂದು 100 ಕಿಲೋಮೀಟರ್ 5 ಕ್ಯಾಟಗರಿ ಇರುವಾಗ ಆಲ್ ಓವರ್ ಇಂಡಿಯಾ ಎಷ್ಟು ಕ್ಯಾಟಗರಿ ಇದೆ. ಸೊ ನಾನು ಅದನ್ನ ಡಿಸೈಡ್ ಮಾಡಿದೆ, ಓಕೆ ದೊಡ್ಡ ಪ್ಲೇಯರ್ಸ್ ಇದ್ದಾರೆ, ಬಟ್ ನಥಿಂಗ್ ಟು ವರಿ, ಅವರು ಅದನ್ನು ಮಾಡ್ತಾ ಇದ್ದಾರೆ, ನಾನು ಇದನ್ನು ಮಾಡ್ತೀನಿ ಅಂತೇಳಿ ಐ ಸ್ಟಾರ್ಟೆಡ್ ಔಟ್. ಡಿಸೆಂಬರ್ 13ಕ್ಕೆ ಲಾಂಚ್ ಮಾಡಿದ್ವಿ. ಲಾಂಚ್ ಅಂದರೆ ಏನು, ಪ್ರೋಗ್ರಾಮ್ ಲಾಂಚ್ ಅಲ್ಲ, ಇಂಟರ್ನೆಟ್ಟಲ್ಲಿ ಸುಮ್ಮನೆ ಲಾಂಚ್ ಮಾಡಿದ್ವಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸರ್ಕ್ಯುಲೇಷನ್ ಅದು ಇದು ಹೀಗೆಲ್ಲ ಮಾಡಿ ಸ್ವಲ್ಪ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದರು, ಆರ್ಟಿಕಲ್ಸ್ ಎಲ್ಲ ಹಾಕಿ ಕೊಟ್ಟರು. ಈಗ ಒಂದು 2 ತಿಂಗಳು ಆಗ್ತಾ ಬಂತು, ಒಂದು 2,500ಕ್ಕಿಂತ ಜಾಸ್ತಿ ರಿಜಿಸ್ಟ್ರೇಷನ್ಸ್ ಆಗಿದೆ. ಓಹೋ, ಹೌದು, ವೆರಿ ನೈಸ್. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ರೇಷಿಯೋ ಸ್ವಲ್ಪ ಕಮ್ಮಿ ಇದೆ. ದಟ್ ಈಸ್ ಅಂಡರ್ಸ್ಟುಡ್ ಎವ್ರಿವೇರ್. ಓಕೆ, ಸ್ವಲ್ಪ ರೇಷಿಯೋ ಕಮ್ಮಿ ಇದೆ. ಬಟ್ ನಾವು ಇನ್ನೂ ವರ್ಕ್ ಮಾಡ್ತಾ ಇದ್ದೇವೆ ಅದ್ರ ಮೇಲೆ. ಸ್ವಲ್ಪ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಮೇಲ್ ಟು ಫಿಮೇಲ್ ರೇಷಿಯೋ ಕಮ್ಮಿ ಇದೆ, ಫಿಮೇಲ್ ರೇಷಿಯೋನ ಹೇಗೆ ಇನ್ಕ್ರೀಸ್ ಮಾಡಬೇಕು. ಸೊ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಅದ್ರ ಮೇಲೆ. ತುಂಬ ಡಮ್ಮಿ ಪ್ರೊಫೈಲ್ಸ್ ಬರುತ್ತೆ, ಬೇರೆ ಕಮ್ಯುನಿಟಿಯವ್ರ ಪ್ರೊಫೈಲ್ಸ್ ಹಾಕ್ತಾರೆ, ಅದು ಎಲ್ಲ ಇದ್ದೇ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಈಗ ಯಾವುದು ಪ್ರೊಫೈಲ್ ಆಕ್ಟಿವೇಟ್ ಆಗ್ತಿದೆ, ಈಚ್ ಆ್ಯಂಡ್ ಎವ್ರಿ ಪ್ರೊಫೈಲ್ ನಾವು ಮ್ಯಾನ್ಯಲಿ ಚೆಕ್ ಮಾಡಿ ಆಕ್ಟಿವೇಟ್ ಮಾಡ್ತಿದ್ದೀವಿ. ತುಂಬ ಯಂಗ್ಸ್ಟರ್ಸಿಗೆ ನಾನು ಉದ್ಯಮಿ ಆಗಬೇಕು ಅನ್ನೋಂಥ ಕನಸು ಖಂಡಿತ ಇದೆ. ಸೊ ಒಂದು 10 ಯಂಗ್ ಉದ್ಯಮಿಗಳ ಸ್ಟೋರೀಸನ್ನು ಕೇಳಿದಾಗ ನಿಮಗೂ ನಿಮ್ಮಲ್ಲಿ ಒಂದು ಐಡಿಯಾ ಹುಟ್ಬೋದು. ಯಂಗ್ ಸ್ಟಾರ್ಟಪ್ಸ್ ಮಾಡಬೇಕು ಅಂತಿರೋರಿಗೆ ನಿಮ್ಮ ಅನುಭವದ ಮಾತಲ್ಲಿ ಏನು ಹೇಳ್ತೀರಿ ಗೊತ್ತಾ? ಅನುಭವದ ಮಾತಂತ ಹೇಳುವಷ್ಟು ಇದಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದ್ರೆ ಅವರು ಡಿಫೈನ್ ಅಂದರೆ ಬೇಸಿಕ್ಲಿ ಏನಾಗುತ್ತೆ, ಇಂಜಿನಿಯರಿಂಗ್ ಮುಗಿಸಿ ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ನೋಡಿ ಇಂಜಿನಿಯರಿಂಗ್ ಮುಗಿತಿದೆ, ನಾವು ಸ್ಟಾರ್ಟಪ್ ಮಾಡೋಣ, ಒಂಥರ ಟ್ರೆಂಡಿಂಗ್. ಈಗ ಕ್ಯಾ ಚಲ್ ರಹ ಕೇಳಿದ್ರೆ ಸ್ಟಾರ್ಟಪ್ ಚಲ್ ರಹ ಅಂತ ಹೇಳಬೇಕು. ಎಲ್ಲರೂ ಸ್ಟಾರ್ಟಪ್ ಮಾಡಿ ಅಂದರೆ ಯಾಕೆ ಮಾಡ್ತಿದ್ದೀರಿ, ಯಾವ ರೀಸನಿಗೆ ಮಾಡ್ತಿದ್ದೀರಿ, ವಾಟ್ ಪ್ರಾಬ್ಲಮ್ ಆರ್ ಯು ಸಾಲ್ವಿಂಗ್, ಅದು ಅವ್ರಿಗೆ ಗೊತ್ತಿಲ್ಲ. ನಾನೊಂದು ಕಂಪ್ನಿ ಮಾಡಬೇಕು, ನಾನು ಇನ್ವೆಸ್ಟ್ಮೆಂಟ್ ಎತ್ತಬೇಕು, ನಾನು ಫೋಟೋ ಬರಬೇಕು, ಅದೇ ಒಂದು ಇದರಲ್ಲಿ ಹೋಗ್ತಾರೆ. ಬಟ್ ನನ್ನ ಸಜೆಷನ್ ಅಂತ ಹೇಳಿದರೆ, ಫಸ್ಟ್ ನೀವು ಮಾರ್ಕೆಟ್ ರಿಸರ್ಚ್ ಮಾಡಿ. ಒಂದು ಕಂಪ್ನಿ ಲಾಂಚ್ ಮಾಡಿದ್ರೆ, ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಅಂತ ಹೇಳಿದ್ರೆ -6 months, -8 months ಅಥವಾ -1 year ನೀವು ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಸುಮ್ಮನೆ ನಾನು ಬಂದು ಕುಂದಾಪುರದಲ್ಲಿ ವೆಬ್ಸೈಟ್ ಕಂಪ್ನಿ ಹಾಕಿದ್ದಿದ್ರೆ ಅದು ಪ್ರಯೋಜನ ಇಲ್ಲ. ನನಗೆ ಇಲ್ಲಿ ಬೇಕಾ, ಇಲ್ಲಿ ಬಂದು ನಾನು ಎಷ್ಟು ಪ್ರೈಸ್ ಕೊಡಬೇಕು, ಸಸ್ಟೈನ್ ಆಗ್ಬೋದಾ? ಮಾರ್ಕೆಟ್ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಕೊಡ್ತಿದ್ದೀರಿ, ಯಾರಿಗೆ ಕೊಡ್ತಿದ್ದೀರಿ, ಅದು ಬೇಕಾದ ನೀವು ಸ್ಟಡಿ ಮಾಡಬೇಕು ಫಸ್ಟ್. ಅದಾದ್ರ ಮೇಲೆ ನೀವು ನಿಮ್ಮ ಏನು ಹೇಳ್ತಾರೆ, ವೆನ್ ಆ್ಯಂಡ್ ವಾಟ್ ಎಲ್ಲದನ್ನೂ ಒಂದ್ಸಲ ಡಂಪ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಯಾವ ಟೈಮಿಗೆ ಏನು ಕೊಡಬೇಕು, ಏನು ಮಾಡಬೇಕು ಅದನ್ನು ನೀವು ಒಂದು ಪ್ಲಾನ್ ಮಾಡಬೇಕು. ಒಂದು ಮತ್ತೆ ನೀವು ಫಂಡಿಂಗ್ ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ತಗೊಳ್ಳಿ, ವೆಲ್ ಆ್ಯಂಡ್ ಗುಡ್. ಬಟ್ ನಿಮ್ಮ ಫೋಕಸ್ ಅನ್ನೋದು ಒಂದು ಕಡೆ ಪ್ಲ್ಯಾನ್ ಆಗಿ ಕರೆಕ್ಟ್ ಸೆಟ್ ಆಗಿರಬೇಕು. ಈಗ ಎಷ್ಟೋ ಕಂಪ್ನಿ ನಾವು ನೋಡ್ತೇವೆ 100 ಕೋಟಿ 200 ಕೋಟಿ ಫಂಡಿಂಗ್ ಎತ್ತುತ್ತಾರೆ, ಆಮೇಲೆ ಏನೆಲ್ಲ ಮಾಡಿ ಆಮೇಲೆ 5 ವರ್ಷ ಬಿಟ್ಟು ಕಂಪ್ನಿ ಕ್ಲೋಸ್ ಮಾಡ್ತಾರೆ. ಕರೆಕ್ಟ್. ಆ ಥರ ಮಾಡಬಾರ್ದು. ಅದಕ್ಕಿಂತ ನೀವೇನು ಮಾಡಬೇಕು, ಬೇಸಿಕ್ಲಿ ಹೇಳಿದ್ರೆ ವಾಟ್ ಪ್ರಾಬ್ಲಮ್ ಆರ್ ಯು ಗೋಯಿಂಗ್ ಟು ಸಾಲ್ವ್, ಅದನ್ನು ನೀವು ಡಿಫೈನ್ ಮಾಡಬೇಕು. ಅದಕ್ಕೆ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಸಿಕ್ಕಿದ್ರೆ ಆಮೇಲೆ ನೀವು ಸ್ಟಾರ್ಟ್ ಮಾಡಿ. ಹಾಗೆ ಮತ್ತು ಇನ್ನೊಂದು ಫೇಲ್ಯೂರ್ ಫಿಯರ್ ಇರಬಾರ್ದು. ಈಗ ನೀವು ಹೇಳಿದ್ರಿ, ನಾನು ಈ 3 ಪಾರ್ಟ್ ಹೇಳಿದ್ರಿ ನಾನು ಮಾಡ್ತಿದ್ದೀನಿ ಅಂತ, ಬಟ್ ದೇರ್ ಇಸ್ ಆಲ್ಸೋ 1 ಪಾರ್ಟ್ ವಿಚ್ ವಿ ಹ್ಯಾವ್ ಕ್ಲೋಸ್ಡ್. ಕರೆಕ್ಟ್. ಈಗ Kundapur.com ನಾನು ಫಸ್ಟಿಗೆ ಏನು ಹೇಳಿದೆ, 3 ವರ್ಷ ಆದಮೇಲೆ ವಿ ಕ್ಲೋಸ್ಡ್ ಇಟ್. ತುಂಬ ಜನ ಹೇಳಿದ್ರು ಇವ್ನ ಕೈಲಾಗಲಿಲ್ಲ, ಇವ್ನು ಬಂದ್ ಮಾಡ್ದ. ಇಟ್ ಈಸ್ ಓಕೆ ಟು ಫೇಲ್, ಅಷ್ಟೇ. ನಾವು ದೇವರಲ್ಲ. ಅಷ್ಟೇ. ಬಟ್ ನನ್ನ ಪಾಯಿಂಟ್ ಏನಂದ್ರೆ ನಾನು ಫೇಲ್ ಆದೆ, ನಾನು ಕ್ಲೋಸ್ ಮಾಡಿದೆ, ಯಾಕಂದ್ರೆ ನಾನು ಸಸ್ಟೈನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇರ್ ವಾಸ್ ಅದರ್ ಚಾಲೆಂಜಸ್, ಮೈ ಫೋಕಸ್ ವಾಸ್ ಸಮಥಿಂಗ್ ಎಲ್ಸ್. ಅದನ್ನು ನಾನು ಮಾಡ್ತಿದ್ರೆ ಇದು ನಾನು ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲದೆ ಇರ್ಬೋದು. ಆಗೋದೆಲ್ಲ ಒಳ್ಳೆದಕ್ಕಿಂತ ತಗೊಂಡು ನಿಮ್ಮ ಫೇಲಿಂದ ನೀವು ಲರ್ನ್ ಮಾಡಿಕೊಂಡು ಹೋಗಬೇಕು. ನೀವು ಹೇಳಿದ್ರೆ ಗಟ್ಸ್ಬೇಕು, ಅದೆಲ್ಲ ಬೇಕು. ಅದೆಲ್ಲದಕ್ಕಿಂತ ಮುಂಚೆ ಮೈಂಡ್ ಸೆಟ್ ಫರ್ಮ್ ಆಗಿರಬೇಕು. ಚಂಚಲ ಮನಸ್ಸಿದ್ರೆ ಗಡ್ಸಿದ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೈಂಡ್ ಸೆಟ್ ಫರ್ಮು, ನೀವೇನು ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಿರಬೇಕು. ಮತ್ತು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ನನಗೂ ಹೇಳಿದರು ಇ-ಕಾಮರ್ಸ್ ಮಾಡ್ಲಿಕ್ಕಾಗತ್ತಾ, ಕುಂದಾಪುರದಲ್ಲಿ ವೆಬ್ ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗತ್ತಾ, ಮ್ಯಾಟ್ರಿಮೋನಿ ಮಾಡ್ಲಿಕ್ಕಾಗತ್ತಾ, ಎಂತ ಮಾಡ್ತೀನಿ ಅಂತೇಳಿ ಹೇಳಿದವರಿಗೂ ಇವತ್ತು ಫೋನ್ ಮಾಡ್ತಾರೆ, ಎಲ್ಲಾದ್ರೂ ವೇಕೆನ್ಸಿ ಇರ್ಬೋದಾ. ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಅನ್ಸ್ಬೋದು ಇವ್ರು ಈ ಥರ ಹೇಳ್ತಿದ್ದಾರೆ, ಬಟ್ ಅವ್ರು ಆ ಥರ ಹೇಳಿದಾಗ ನಮ್ಗೆ ಅಷ್ಟೇ ವಿಲ್ ಬಿ ಪುಷ್ಡ್ ಇನ್ ಟು ಡಿಪ್ರೆಷನ್. ಈ ಥರ ಹೇಳ್ತಿದ್ದಾರಲ್ಲ ಹಾಗಾದ್ರೆ ಆಗೋದಿಲ್ವ ಅಂತೇಳಿ ಇರುತ್ತೆ. ಬಟ್ ಚಾಲೆಂಜ್ ಆಗಿ ತಗೊಂಡು ಮಾಡ್ತಾ ಹೋಗಬೇಕು. ದುಡ್ಡನ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡೋದು ಬೇಡ ಇನಿಷಿಯಲಿ. ಸ್ಟಾರ್ಟಪ್ಸಿಗೆ ನಾನು ಹೇಳೋದು ಅಂತ ಹೇಳಿದ್ರೆ, ಮನಿ ವಿಲ್ ಕಮ್ ಡೆಫಿನೆಟ್ಲಿ, ಬಟ್ ನಿಮ್ಮ ಕೋರ್ ವ್ಯಾಲ್ಯೂಸ್ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮನಿ ನಿಮಗೆ ಅದ್ರ ಹಿಂದೆ ಬಂದ್ಬಿಡುತ್ತೆ. ನೀವು ಫಸ್ಟ್ ದಿನನೇ ಲಾಭ ಮಾಡಬೇಕು ಅಂತ ಹೋದರೆ ಆಗೋದಿಲ್ಲ. ಆದರೆ ನಿಮಗೆ ಲಾಭ ಫಸ್ಟ್ ಬೇಕು, ಬಟ್ ಈಗ ಫಸ್ಟ್ ಡೀಲಲ್ಲೇ ನಾನು ನಿಮ್ಮ ಹತ್ರ ಇವ್ರ ಹತ್ರ ಈಗ 15 ಲಕ್ಷ ನಾನು ಕಡಿಬೇಕು, ತೊಗೊಂಡು ಬಿಡಬೇಕು ಅಂದರೆ ಆಗೋದಿಲ್ಲ. ಸೊ ಗೌತಮ್, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮದು. ಅಟ್ ಅ ವೆರಿ ಯಂಗ್ ಏಜ್ ನೀವು ಒಂದು ಸಣ್ಣ ದಾರಿಯನ್ನು ಆಲ್ರೆಡಿ ನೀವು ಒಂದು ಕ್ರಮಿಸಿ ಆಗಿದೆ. ಮುಂದೆ ಏನು ನೋಡ್ತಿದ್ದೀರಿ ನೀವು? ಮುಂದೆ ನಾನೆಂತ ನೋಡ್ತಿದ್ದೆ, ಟು ಬಿ ವೆರಿ ಶಾರ್ಟ್, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು ಇಲ್ಲಂತೇಳಿ ನಾನು ಅದೇ ಒಂದು ಪ್ಲ್ಯಾನ್. ಯಾಕಂದರೆ ನಾನು ಐ ಮಿಸ್ ದ ಅಪರ್ಚುನಿಟಿ, ಬಟ್ ಐ ಡಿಸೈಡೆಡ್ ಟು ಸ್ಟೇ ಹಿಯರ್. ಬಟ್ ಎಷ್ಟೋ ಜನ ಇಲ್ಲಾಂತ ಹೇಳಿದ್ರೆ ಓದ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಓದ್ತಾರೆ, ಮುಂಬೈಗೆ ಹೋಗ್ತಾರೆ. 1,000 ಜನ ಹೋಗ್ತಾರೆ ಪ್ರತಿ ವರ್ಷ. ಅದರಲ್ಲಿ ಅಟ್ಲೀಸ್ಟ್ ಒಂದು 10 ಜನರಿಗಾರು ನಾನು ಇಲ್ಲೇ ಇರೋ ಥರ ಮಾಡಬೇಕು, ಸೊ ದಟ್ ದೇ ಕ್ಯಾನ್ ಎಂಜಾಯ್ ದೇರ್ ಹೋಮ್ ಟೌನ್, ಪೇರೆಂಟ್ಸ್ ಜೊತೆ ಇರ್ಬೋದು. ವೆರಿ ಲಾಂಗ್ ರನ್, ಬಟ್ ಅದು ಒಂದು ಕಾನ್ಸೆಪ್ಟ್. ಇಲ್ಲಿಂದ ಓದ್ಕೊಂಡು ಹೊರಗೆ ಹೋಗೋರಲ್ಲಿ ಒಂದು 10 ಜನರನ್ನ ನಾನು ಇಲ್ಲೇ ಇರಿಸಿ ಅವ್ರ ಮನೆ ಜೊತೆ ಅವ್ರ ಹೋಮ್ ಟೌನಲ್ಲಿ ನೆಮ್ಮದಿಯಿಂದ ಇರೋ ಥರ ಮಾಡಬೇಕು ಅಂತ ನೋಡಬೇಕು. ದೇವ್ರು ಯಾವ ಥರ ನಡೆಸ್ತಾರೆ ಅದ್ರ ಮೇಲೆ ಡಿಪೆಂಡಿಂಗ್ ಆಗಲಿ. ಗುರಿ ಒಂದು ಇರಲೇಬೇಕಂತೆ ಮನುಷ್ಯನಿಗೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಇಲ್ಲಿದ್ದಾರೆ ನಿಮ್ಮ ಹಿಂದೆ, ಇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಇಂಟ್ರೆಸ್ಟಿಂಗ್ ಜರ್ನಿ ಗೌತಮ್. ಥ್ಯಾಂಕ್ ಯು. 50 ವರ್ಷಕ್ಕಿಂತ ಜಾಸ್ತಿ ಲೆಗೆಸಿ ಇರುವಂಥ ಒಂದು ಪೇಪರ್ ಈಗ ಫುಲ್ ಡಿಜಿಟಲ್ ಬರ್ತಿದ್ದಾರೆ ಅವರು. ನಮಗೆ ನಿಮಗೆ ಎಲ್ಲ ಇನ್ನೂ ಹತ್ತಿರ ಆಗ್ತಿದ್ದಾರೆ. ಇನ್ಸ್ಟೆಂಟ್ ಅಪ್ಡೇಟ್ಸ್, ಇನ್ಸ್ಟೆಂಟ್ ಆರ್ಟಿಕಲ್ಸ್ ಎಲ್ಲದನ್ನು ನೀವು udaywani.com ಓದ್ಬೋದು. ಕನ್ನಡ ಇದೆ, ಇಂಗ್ಲೀಷು ಇದೆ, 2 ಲ್ಯಾಂಗ್ವೇಜಸಲ್ಲಿ ನೀವು ಓದ್ಬೋದು. ವೆಬ್ಸೈಟಿಗೆ ಹೋಗಿ ಯಾರಪ್ಪ.com ಟೈಪ್ ಮಾಡ್ತಾರೆ ಅಂತ ಇದ್ದವರಿಗೂ ಕೂಡ ಅವ್ರ ಹತ್ರ ಸೊಲ್ಯೂಷನ್ ಇದೆ. ಅವರ ಆ್ಯಪ್ ಇದೆ, ಆ್ಯಂಡ್ರಾಯ್ಡಲ್ಲಿದೆ, ಪ್ಲೇಸ್ಟೋರಲ್ಲಿದೆ, iOS ಸ್ಟೋರಲ್ಲಿದೆ. ಆ್ಯಪ್ನ ಡೌನ್ಲೋಡ್ ಮಾಡಿ ಉದಯವಾಣಿ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿರಿ. ಥ್ಯಾಂಕ್ ಯು.